ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ನಿನ್ನೆ ಮಂಡ್ಯದಲ್ಲಿ ನಡೆದಿರುವಂತಹ ಘಟನೆ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಚಲಿಸ್ತಾ ಇದ್ದ ಬೈಕಿಗೆ ಪೊಲೀಸರು ಅಡ್ಡ ಬಂದಿದ್ದಾರೆ ಎನ್ನುವಂತ ಆರೋಪ. ಬೈಕಿನಿಂದ ಕೆಳಗೆ ಬಿದ್ದು 3 ವರ್ಷದ ಪುಟ್ಟ ಕಂದಮ್ಮ ಸಾವನ್ನಪ್ಪಿರುವಂತಹ ಘಟನೆಗೆ ಸಂಬಂಧಿಸಿದಂತೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಇಲ್ಲಿ ತಪ್ಪು ಯಾರದ್ದಿದೆ, ಹಾಗೇನೆ ನಿರ್ಲಕ್ಷ್ಯ ಮಾಡಿದ್ಯಾರು? ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಇದೇ ನಮ್ಮ ಚರ್ಚಾ ವಿಷಯ. ಈ ಸಾವಿಗೆ ಯಾರು ಹೊಣೆ? ಅದು ಬಾಳಿ ಬದುಕಬೇಕಿದ್ದ 3 ವರ್ಷದ ಪುಟ್ಟ ಕಂದಮ್ಮ. ಬೆಟ್ಟದಷ್ಟು ಕನಸುಗಳನ್ನು ಆ ಮಗುವಿನ ಪೋಷಕರು ಹೊತ್ಕೊಂಡಿದ್ರು. ಆದರೆ ಆ ಮಗು ಉಸಿರು ನಿಲ್ಲಿಸಿದೆ. ಕಾರಣ ಅಂತ ಹೇಳಿದ್ರೆ ಬೈಕಿನಿಂದ ಕೆಳಗೆ ಬಿದ್ದು ಪ್ರಾಣವನ್ನೇ ಬಿಟ್ಟಿರುವಂಥದ್ದು ಮಗು. ಚಲಿಸ್ತಾ ಇದ್ದಂಥ ಬೈಕಿಗೆ ಪೊಲೀಸರು ಅಡ್ಡ ಬಂದಿದ್ದಾರೆ ಎನ್ನುವಂಥ ಆರೋಪ. ಬೈಕ್ನಿಂದ ಕೆಳಗೆ ಬಿದ್ದು 3 ವರ್ಷದ ಕಂದಮ್ಮ ಸಾವನ್ನಪ್ಪಿದೆ. ಮಂಡ್ಯದ ಸ್ವರ್ಣಸಂದ್ರದಲ್ಲಿ ನಡೆದಿರುವಂಥ ಹೃದಯ ವಿದ್ರಾವಕ ಘಟನೆ ಇದು. ಮದ್ದೂರು ತಾಲೂಕಿನ ಗೊರವನಹಳ್ಳಿಯ ರಿತೀಕ್ಷ ಸಾವನ್ನಪ್ಪಿರುವಂಥ ಮಗು. ಪೊಲೀಸರ ವರ್ತನೆಗೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿಯಾ ಈ ರೀತಿ ಪೊಲೀಸರು ತಪಾಸಣೆಯನ್ನ ಮಾಡೋದು ಎನ್ನುವಂಥದ್ದಾಗೂ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಒಂದಲ್ಲ ಒಂದು ನೆಪ ಹೇಳಿ ಪೊಲೀಸರು ವಸೂಲಿ ಮಾಡ್ತಾರೆ ಎನ್ನುವಂಥ ದೊಡ್ಡ ಮಟ್ಟದ ಆರೋಪ. ಅಡ್ಡ ಹಾಕ್ತಾ ಇದ್ದಂತೆ ಸವಾರರು ಕೂಡ ಒಂದು ಸ್ವಲ್ಪ ಆತಂಕಕ್ಕೊಳಗಾಗ್ತಾರೆ, ಗಲಿಬಿಲಿಗೊಳಗಾಗ್ತಾರೆ. ಮುಖ್ಯವಾಗಿ ಇಲ್ಲಿ ದ್ವಿಚಕ್ರ ವಾಹನ ಸವಾರರ ವಿಚಾರಕ್ಕೆ ಬರೋದಾದರೆ, ಈ ರೀತಿ ಒಂದು ಗಾಡಿಯನ್ನು ನಿಲ್ಲಿಸಿ ಅದರಿಂದ ಪೊಲೀಸರು ಕೀಯನ್ನು ಕಿತ್ಕೊಳ್ತಾರಲ್ಲ, ಈ ರೀತಿಯ ಅಧಿಕಾರ ಅವರಿಗಿದೆಯಾ? ಹೋಗ್ತಾ ಇರುವಂಥ ಗಾಡಿಯನ್ನು ಅಡ್ಡಗಟ್ಟುವಂಥ ಅಧಿಕಾರ ಅವರಿಗಿದೆಯಾ? ಸಾಕಷ್ಟು ಪ್ರಶ್ನೆಗಳು ಕೂಡ ಇರುವಂಥದ್ದು. ಇನ್ನುಳಿದಂತೆ ಸಚಿವರಾಗಿರುವಂಥ ಚಲುವರಾಯಸ್ವಾಮಿ ಹಾಗೆಯೇ ಆ ಪುಟ್ಟ ಮಗುವಿನ ಕುಟುಂಬಸ್ಥರು ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಅವ್ರು ಹೇಳಿದ್ದೆಲ್ಲ ನ್ಯಾಯಯುತವಾಗಿದೆ. ಏನೇ ಕಾನೂನಿನಲ್ಲಿ ಚೌಕಟ್ಟಿನಲ್ಲಿ ನಾವು ತನಿಖೆ ಮಾಡಿದ್ರೂ ಚೆಕ್ ಮಾಡಿದ್ರೂ ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಮಾಡಬೇಕಾಗತ್ತೆ. ಈಗ ಮುನ್ನೆಚ್ಚರಿಕೆಯಿಂದ ಈಗ ಕೂಡಲೇ ಅವ್ರು 3 ಜನನ ಸಸ್ಪೆಂಡ್ ಮಾಡೈತೆ. IG ಅವರು, SP ಅವರು ಇಬ್ಬರು ಮಾತನಾಡಿ ನಾನು ರಾಯಚೂರಿನಲ್ಲಿ ಇದ್ದಿದ್ದರಿಂದ ನೆನ್ನೆನೇ ಬರಬೇಕಾಗಿತ್ತು, ಬರೋಕ್ಕಾಗಲಿಲ್ಲ. ರವಿನೂ ಬೆಂಗಳೂರಲ್ಲಿದ್ದ. ಉದಯ್ ಅವರು ನೆನ್ನೆ ಇದ್ದರು, ಅವ್ರು ಬೆಂಗಳೂರಿನಲ್ಲಿದ್ದ. ಬೆಳಗ್ಗೆ ಮಾತನಾಡಿದೆ, ಇಲ್ಲಿ ಹೋಗ್ತಾಯಿದ್ದೀನಿ. ನನಗೆ ಆ್ಯಕ್ಚುಲಿ ಮಂಡ್ಯ ಸ್ವರ್ಣಸಂದ್ರ ಅಂತ ಅಂದ್ಕೊಂಬಿಟ್ಟಿದ್ದೆ ನಾನು. ಆಮೇಲೆ ಗೊತ್ತಾಯಿತು ಮದ್ದೂರಿನ ಗೊರವನಹಳ್ಳಿ ಅಂತೇಳಿ. ಹಾಗಾಗಿ ಉದಯ್ಗೂ ಮಾತಾಡಿದೆ. ಉದಯ್ ಇವತ್ತು ಎಲ್ಲ ಹೊರಗಡೆ ಇದ್ದರು. ಹಾಗಾಗಿ ವಿಸಿಟ್ ಮಾಡಿದ್ದೀನಿ. IG ಹತ್ರ, ಪೊಲೀಸ್ ಆಫೀಸರ್ ಹತ್ರ ಎಲ್ಲ ಮಾತನಾಡಿದ್ದೀನಿ. ಈಗೇನು ಸಸ್ಪೆಂಡ್ ಆಗಿದೆ ತನಿಖೆ ಮಾಡಿಸೋಣ. ಅದರಲ್ಲಿ ಏನು ತಪ್ಪಿತಸ್ಥರಿದ್ದಾರೆ ಅವ್ರ ಮುಂದಿನ ಏನು ಕ್ರಮ ತಗೊಳ್ಳೋಕ್ಕೆ ಅವಕಾಶ ಇದೆ ಅದನ್ನೆಲ್ಲನೂ ಮಾಡೋಣ ಅಂತ ಹೇಳಿದ್ದೀನಿ. ಈ ಪೊಲೀಸವರ ಏನು ದುರ್ನಡತೆ, ಇವರು ಹೋಗಿ ಹೆಲ್ಮೆಟ್ ತಪಾಸಣೆಗೆ ಹೋಗ್ಬಿಟ್ಟು ಅವ್ರನ್ನ ಹ್ಯಾಂಡ್ಲನ್ನ ಹಿಡ್ಕೊಂಡಿದ್ದಾರೆ ಗಾಡಿನ ಓಡಿಸ್ಕೊಬರ್ಬೇಕಾದ್ರೆ. ಇದರಿಂದ ಆಯ ತಪ್ಪಿ ವಾಹನ ಸವಾರ ಪೂರ್ತಿ ಕಂಪ್ಲೀಟಾಗಿ ವಾಹನ ಬಿದ್ದಿರೋದ್ರಿಂದ ಮಗು ಕೂಡ ಕೆಳಗೆ ಬಿದ್ದು ಮಗು ಸ್ಥಳದಲ್ಲೇ ಸಾವನ್ನಪ್ಪಿದೆ. ಇದು ಈ ವಿಚಾರನ ಯಾವುದೇ ಕಾರಣಕ್ಕೂ ಕ್ಷಮಿಸುವಂಥದ್ದಲ್ಲ. ನಾವು ಹೇಳ್ತಾ ಇದ್ದೀವಿ, ಪೊಲೀಸವರು ಯಾರು ನಡೀತಾ ಇದ್ದೀರಿ ನೀವು? ಜನರಿಗೆ ಹೆಲ್ಮೆಟ್ ಹಾಕೋ ಬಂದಿಲ್ಲ ಅಂತಂದರೆ ಜಾಗೃತಿ ಮೂಡಿಸಿ, ಅದ್ರ ಬಗ್ಗೆ ಜಾಗೃತಿ ಮೂಡಿಸಿ ಅಂತ ಹೇಳ್ತಾ ಇದ್ದೀವಿ ಹೊರತು ನೀವು ಪಬ್ಲಿಕ್ನೇ ಕಳ್ಳರೋ ರೀತಿ ಮಾಡೋಕ್ಕೆ ಹೋದರೆ ನೀವು ಯಾರನ್ನ ಕಳ್ಳರಾಗಿ ನೋಡ್ತಾ ಇದ್ದೀರಿ? ನೀವೆಲ್ಲೋ ಯಾವುದೋ ಮೂಲೆಯಲ್ಲಿ ಔಸ್ಕೊಂಡಿರೋದು, ಕಾಂಪೌಂಡ್ ಮೂಲೆಯಲ್ಲಿ ಔಸ್ಕೊಂಡಿರೋದು, ಯಾರೋ ಹೆಲ್ಮೆಟ್ ಹಾಕೋ ಬರ್ತಾರೋ ಅಂತ ಸಂದರ್ಭದಲ್ಲಿ ದಿಢೀರಂತ ಪ್ರತ್ಯಕ್ಷ ಆಗುವಂಥದ್ದು. ಆಗ ವಾಹನ ಸವಾರರು ಏನು ಮಾಡ್ತಾರೆ, ತಬ್ಬಿಬಿಬ್ಬಿ ಆಗ್ತಾರೆ. ಇದೇನೋ ದಿಢೀರಂತ ಬಂದಿರಲ್ಲ ಹೀಗೆ, ನಾವು ಅವರು ಹಾಕೋ ಬಂದಿಲ್ಲ, ಹೆಲ್ಮೆಟ್ ಹಾಕೋ ಬಂದಿರಲ್ಲ, ಓಕೆ ಒಪ್ಕೊಳ್ಳೋಣ, ತಪ್ಪದು. ಆದರೆ ನೀವು ಯಾವುದೋ ಮರದ ಮರೆಯಲ್ಲಿ ನಿಂತ್ಕೊಳ್ಳುವಂಥದ್ದು, ಕಾಂಪೌಂಡ್ ಮೂಲೆಗಳಲ್ಲಿ ನಿಂತ್ಕೊಳ್ಳುವಂಥದ್ದು, ಈ ಥರ ತಪ್ಪಿನಿಂದ ಇವತ್ತು ಪಬ್ಲಿಕ್ಕು ರಸ್ತೆಯಲ್ಲಿ. ಈ ದಿನ ಮಂಡ್ಯ ಜಿಲ್ಲೆಯಲ್ಲಿ ಒಂದು ನಾಯಿ ಕಚ್ಚಿದಂಥ ಮಗುನ ಚಿಕಿತ್ಸೆಗೆ ದಂಪತಿಗಳು ತಗೊಂಡು ಹೋಗ್ಬೇಕಾರೆ ಆ ಒಂದು ಮಧ್ಯ ದಾರಿಯಲ್ಲಿ ಪೊಲೀಸರು ಅಡ್ಡಗಟ್ಟಿ ಒಂದು ಜೀವನ ಬಲಿ ಪಡೆದಿರೋದು ತುಂಬ ವಿಪರ್ಯಾಸ ಸಂಗತಿ. ಪೊಲೀಸಿಂಗ್ ಇಲಾಖೆಯವರು ಸ್ಕೂಟ್ರನ್ನೇ ಅಡ್ಡಗಟ್ಟಿ ದಾಖಲಾತಿಗಳನ್ನ ಪರಿಶೀಲಿಸಿ ಹೆಲ್ಮೆಟ್ಗೆ ದಂಡ ಹಾಕೋಂಥದ್ದು ಸ್ಥಿತಿ ಸುಮಾರು ವರ್ಷಗಳಿಂದ ಕೈ ಬಿಟ್ಟೋಗಿದೆ. ಈಗ ಕಂಪ್ಯೂಟರ್ ಯುಗ ಆಗಿರೋದ್ರಿಂದ ಕಂಪ್ಯೂಟರ್ ನೋಟಿಸ್ ಮುಖಾಂತರ ನೋಟಿಸ್ ಕಳಿಸೋದು ಮನೆಗೆ, ಮತ್ತು ಒಂದು CC ಕ್ಯಾಮ್ರಾಗಳ ಮುಖಾಂತರ ಕಳಿಸಿ ಅದನ್ನ ಒಂದು ತಪ್ಪಾಡೋರಿಗೆ ಶಿಕ್ಷೆ ಕೊಡುವಂಥ ಒಂದು ತಾಂತ್ರಿಕ ವ್ಯವಸ್ಥೆ ತುಂಬ ಜಾರಿಯಲ್ಲಿದೆ. ಅದನ್ನ ಬಿಟ್ಬಿಟ್ಟು ಸಾರ್ವಜನಿಕರಿಗೆ ವಿನಾಕಾರಣ ತೊಂದರೆ ಕೊಟ್ಕೊಂಡು ಈ ಥರ ಪ್ರಾಣಹಾನಿ ಮಾಡೋದು, ಬಲಿತಾಡೋಂಥ ಕೆಲಸ ಪೊಲೀಸ್ ಇಲಾಖೆಯವರು ತಕ್ಷಣ ಕೈ ಬಿಡಬೇಕು. ಗಾಡಿದಾಗ ಬರ್ತಾ ಇದ್ದೋ, ಪೊಲೀಸರು ಅಡ್ಡ ಹಾಕಿದ್ರು.
ಪೊಲೀಸರು ಅಡ್ಡಾಗ ನಿಲ್ಲಿಸ್ದೆ. ಯಾಕೆ ಸರ್ ಅಂತಂದೆ, ನಿಲ್ಲಿಸಪ್ಪ ಅಂತಂದು ನಿಲ್ಲಿಸ್ದೆ. ಸರ್ ಆಸ್ಪತ್ರೆಗೆ ಪಾಪಕ್ಕೆ ಹುಷಾರಿಲ್ಲ ಅಂತಂದೆ. ಆಯ್ತು ಹೋಗಪ್ಪ ಅಂತಂದರು. ತಿರ್ಗಿ ಇನ್ನೊಬ್ರು ಪೊಲೀಸರು ಬಂದು ಅಡ್ಡ ಹಾಕಿದ್ರು. ಆಗ ಸರ್ ಅರ್ಜೆಂಟ್ ಹೋಗ್ಬೇಕು ಅಂತಂದೆ, ಹಂಗೂ ಬಿಡಲಿಲ್ಲ ಅವರು. ಆಗ ಗಾಡಿ ಏನು ಮಾಡಿದ್ರು, ಮುಂದೆ ಗಾಡಿ ಇದು ಓಡಿಸ್ದೆ. ಗಾಡಿ ಒಂದು ಸ್ವಲ್ಪ ಹಿಂಗೆ ಸ್ಕಿಡ್ ಆದಂಗೆ ಆಯಿತು. ಹಿಂಗೆ ರೈಟ್ ಸೈಡ್ ಗಾಡಿ ಬೀಳ್ತು. ಟೆಂಪೋ ಆ ಕಡೆ ಟೆಂಪೋ ಲೆಫ್ಟ್ ಸೈಡಲ್ಲಿ ಹೋಗ್ತಾಯಿತ್ತು. ಟೆಂಪೋನ ಇಂಚರ್ ಕರ್ಸಿದ್ರು ಅವರು. ಟೆಂಪೋ ಇಂಚರ್ ಬಂದ ಹಿಡ್ಕೆ ಅದು ಪಾಪು ತಲೆ ಮೇಲೆ ಎತ್ಬಿಡ್ತು ಸರ್ ಅದು ಟೆಂಪೋ. ಪಾಪುಗೆ ದೊಡ್ಡಪ್ಪ ನಾವು ಕರ್ಕೊಬರ್ತದೆ. ಮೊದಲು ನಾಯಿ ಕಚ್ಬಿಟ್ಟಿತ್ತು ಪಾಪುಗೆ. ಇಂಗ್ಲೇಷನ್ಗೆ ಅಂತ ಕರ್ಕೊಬರ್ತಾ ಇದ್ದೀವಿ. ಇವತ್ತು ಮಧ್ಯಾಹ್ನದಲ್ಲಿ ಬೆಳಿಗ್ಗೆ ಕಚ್ಚಿತ್ತು. ಅಲ್ಲಿ ಮದ್ದು ತೋರಿಸ್ಬಿಟ್ಟು ಮದ್ದರಿಂದ ಇಲ್ಲಿ ಕರ್ಕೊಬರ್ತಾ ಇದ್ದೋ. ಗೊರವನಹಳ್ಳಿಯಿಂದ ಮದ್ದೂರಿಗೆ ಬರ್ತಾ ಇದ್ದೋ. ಪೊಲೀಸರು ಹಿಡಿಲಿಲ್ಲ ಅಂದರೆ ಪಾಪಗೆ ಏನೋ ಆಗ್ತಿರಲ್ಲ. ನಮ್ಮ ಕೊಡೋಕೆ ನಾವು ಹೋಗುವು ನಮಗೇನೋ ಆಯ್ತಿರಲ್ಲ. ಪೊಲೀಸರು ಅಲ್ಲಿ ಬಂದು ಅವ್ರಾಗ ಅಡ್ಡ ಹೊಡೆದ್ರು. 2 ಸಲ ಕೈ ಅಡ್ಡ ಹೊಡೆದ್ರು. ಆಗ ಒಬ್ರು ಕೈಯೇ ಹಿಂಗೆ ಹಿಡಿದು ಎಳೆದ್ರು. ಅವ್ರು ಯಾರು ಅಂತ ಸರಿಯಾಗಿ ಅಬ್ಸರ್ವ್ ಮಾಡೋಕ್ಕಾಗಿಲ್ಲ. ಆದ್ರಿಂದ ಕೈಯಿಂದ ಗೆಡ್ದಲ್ಲ ಗಾಡಿ ಅದು ಕಾಲ್ಸಿ ಮುಂದಕ್ಕೆ ಮುಡಿದೆ. ಕಾಲ್ಸಿ ನಾವು ಮುಂದಕ್ಕೆ ಬಿದ್ದೋದು. ಪಾಪ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬಿದ್ದೋಯ್ತು. ಸೊ ಗಾಡಿದಾಗ ಬರ್ತಾ ಇದ್ದೋ. ನಾಚಿಕೆ ಆಗಬೇಕು ಸಂಚಾರಿ ಪೊಲೀಸರ ಕಾರ್ಯವೈಖರಿಗೆ. ಎಂತೆಂಥ ಕ್ರೈಮ್ ಮಾಡಿದವರೆಲ್ಲ ರಾಜಾರೋಷವಾಗಿ ಓಡಾಡ್ತಾರೆ. ಇವರು ರಸ್ತೆ ಮೇಲೆ ನಿಂತ್ಕೊಂಡು ಹೆಲ್ಮೆಟ್ ಹಾಕಿದವ್ರನ್ನ ಹಿಡಿಯುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಟೆಕ್ನಾಲಜಿಗಳು ಎಷ್ಟೋ ಅಪ್ಡೇಟ್ ಆಗಿವೆ. ನಾವು ತಾಂತ್ರಿಕ ಯುಗದಲ್ಲಿ ಬದುಕನ್ನು ಸಾಗಿಸ್ತಾ ಇದ್ದೇವೆ. ಎಲ್ಲೋ ಗೋಡೆ ಅಡ್ಡ ನಿಂತ್ಕೊಂಡು, ಎಲ್ಲೋ ವಾಹನದ ಅಡ್ಡ ನಿಂತ್ಕೊಂಡು ಬಂದು ನೀವು ರಸ್ತೆಯಲ್ಲಿ ವಾಹನ ಸವಾರರನ್ನ ಅಡ್ಡಗಟ್ತೀರಾ, ಅವ್ರ ಸಾವಿಗೆ ನೀವು ಕಾರಣ ಆಗ್ತೀರಾ ಅಂತ ಹೇಳಿದ್ರೆ ಇದಕ್ಕೆಲ್ಲ ಯಾರು ಹೊಣೆ? ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಸಂಚಾರಿ ಪೊಲೀಸರು ಎನ್ನುವುದಾಗೂ ಕೂಡ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಚೆನ್ನಾಗಿದ್ದಾರೆ. ಅವ್ರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಹೋಗೋಣ. ಮೊದಲೇದಾಗಿ ನಿವೃತ್ತ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಆಗಿರುವಂಥ ರಾಜಣ್ಣ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರೊಫೆಸರ್ MN ಶ್ರೀಹರಿ, ಕರ್ನಾಟಕ ಸರ್ಕಾರದ ಸಂಚಾರ ಸಾರಿಗೆ ಮತ್ತು ಮೂಲಸೌಕರ್ಯ ಸಲಹೆಗಾರರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಜಕ್ಕೂ ಕೂಡ ಸರ್, ಮಂಡ್ಯದಲ್ಲಿ ನಿನ್ನೆ ನಡೆದಿರುವಂಥ ಘಟನೆಯನ್ನು ನೀವು ನೋಡ್ತಾ ಇದ್ರಿ. ಕುಟುಂಬದವರು ಮಾತನಾಡ್ತಾ ಇರೋದು ನೋಡಿದ್ರೆ ಎಂಥವರ ಕರುಳು ಕುರ ಚುರುಕನ್ನತ್ತೆ. ಬಟ್ ಇಲ್ಲಿ ಪೊಲೀಸರ ಕಾರ್ಯವೈಖರಿ ಏನು ಹೇಳ್ತೀರಾ ಸರ್? ಇಂಥ ಕೆಲಸ ಮಾಡ್ತಾ ಇದ್ದಾರೆ ಸಂಚಾರಿ ಪೊಲೀಸರು ಅಂತ ಹೇಳಿದ್ರೆ. ಪೊಲೀಸ್ನವ್ರಿಗೆ ಯಾವ ಥರ ಟ್ರೈನಿಂಗ್ ಕೊಟ್ಟಿರ್ತಾರೆ ಅಂದರೆ, ಒಂಥರ ಯಾವುದೂ ಇರಬಾರ್ದು, ಇಂಪ್ಯಾಷನೇಟ್ ಥರ, ನಿರ್ಲಜ್ಜೆ ಅಥವಾ ಇದು ಒಂಥರ ಅವ್ರು ಹೇಳಿದ ಕೆಲಸ ಸುಮ್ಮನೆ ಫಾಲೋ ಮಾಡಬೇಕು. ಅದು ಏನು ಒಳ್ಳೆಯದೇನೋ ಕೆಟ್ಟದ್ದೇನೋ ಯಾವ ಥರ ಕಂಟ್ರೋಲ್ ಮಾಡ್ಬೋದು, ಆ ಥರ ಟ್ರೈನಿಂಗ್ ಒಂದು ಬೇಕಾಗುತ್ತೆ ಪೊಲೀಸ್ನವ್ರಿಗೆ. ನಿಜ. ಆ ಟ್ರೈನಿಂಗು ನಾನು ಪೊಲೀಸರು ಸಾಕಷ್ಟು ಟ್ರಾಫಿಕ್ ವಿಷಯ ಟ್ರೈನಿಂಗ್ ಕೊಟ್ಟಿದ್ದೀನಿ ಸೀನಿಯರ್ ಪೊಲೀಸ್ ಆಫೀಸರ್ಗಳಿಗೆ. ಆದರೆ ಈ ರೀತಿ ಸೈಕಲಾಜಿಕಲ್ ಆಗಿ ಹೆಂಗೆ ಆ್ಯಕ್ಟ್ ಮಾಡಬೇಕು, ಚಿಕ್ಕ ಮಕ್ಕಳಿಗೆ ಪಾಪ ಮಕ್ಕಳಿಗೆ ಏನು ಗೊತ್ತಿರುತ್ತೆ ಅದು. ಅದೇ ತಂದೆಗಳು ಯಾವ್ದು ಕಾರಣಕ್ಕೆ ಹೋಗ್ತಾ ಇರ್ತಾರೆ ಅವ್ರಿಗೂ ಗೊತ್ತಾಗಲ್ಲ. ಅದನ್ನು ಕರ್ಕೊಂಬಂದು ಸೈಡ್ಗೆ ಹಾಕಿ ವಿಚಾರಿಸಿ ನಂತರ ಕ್ರಮ ಜರುಗಿಸ್ಬೇಕು ಹೊರತು ಸಡನ್ನಾಗಿ ಮಾಡಿಬಿಟ್ರೆ ಅವರು ಸಡನ್ನಾಗಿ ಇದಾಗ್ಬಿಡ್ತಾರೆ, ನರ್ವಸ್ ಆಗ್ಬಿಡ್ತಾರೆ. ಯಾವುದೇ ಡ್ರೈವರ್ ಆಗಲಿ, ಏನೇ ಒಂದು ಪೊಲೀಸ್ ಆಗಲಿ, ಏನೇ ಬಂದರೆ ಸಡನ್ ನರ್ವಸ್ ಆಗ್ಬಿಡ್ತಾರೆ ಅವರು. ತಪ್ಪು ಮಾಡೋದು ಅದೆಲ್ಲ ಅದೊಂದು ಪಕ್ಕದಲ್ಲಿ ಇಡೋಣ. ಆಗ ಆ ಟೈಮ್ನಲ್ಲಿ ಮನುಷ್ಯರಿಗೆ ಸೈಕಲಾಜಿಕಲ್ ಆಗಿ ಯಾವ ಥರ ಪ್ರಾಬ್ಲಮ್ ಆಗಿದೆ ಅದರಿಂದ ಲೀಡ್ ಆಗಿದೆ ಈ ಥರ ಆಕ್ಸಿಡೆಂಟ್. ಇದು ಪಾಪ ಏನು ಗೊತ್ತಿದ್ದಾರೆ ಮಗುನ ಡಾಕ್ಟರ್ ಶಾಪ್ಗೆ ಹೋಗ್ತಾ ಇದ್ದಾರೆ, ಒಂದು ಅರ್ಜೆಂಟ್ ಎಮರ್ಜೆನ್ಸಿ ಕೇಸ್ ಇದ್ದಂಗೆ ಲೆಕ್ಕ ಅದು. ಬಟ್ ಅದು ಪೊಲೀಸರಿಗೆ ಗೊತ್ತಾಗಿರಲ್ಲ ಎಮರ್ಜೆನ್ಸಿ ಅಂದ್ಬಿಟ್ಟು. ಇವ್ರು ಯಾತಕ್ಕೆ ಹೋಗ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ವಲ್ಲ ಅವ್ರಿಗೆ. ಅದೊಂದು ಕಡೆ ಎಕ್ಸ್ಕ್ಯೂಸ್ ಕೊಟ್ಟರು ಕೂಡ, ಬಟ್ ರಸ್ತೆಗಳಲ್ಲಿ ಸಡನ್ ಆಗಿ ವಾಹನಕ್ಕೆ ಅಡ್ಡ ಹಾಕ್ಬಾರ್ದು. ಯಾವುದೇ ವಾಹನ ಚಲಿಸ್ತಿರೋ ವಾಹನಕ್ಕೆ ಅಡ್ಡ ಹಾಕಿದ್ರೆ ಅವ್ರಿಗೆ ಡೇಂಜರ್ ಆಗತ್ತೆ. ಇದು ಕೆಲವು ಸಾರಿ ಪೊಲೀಸ್ನವ್ರ ಮೇಲೆ ಹೋಗಂತ ಆಗತ್ತೆ ಇದು. ಸೊ ಈ ನಿಟ್ಟಿನಲ್ಲಿ ನೋಡ್ಬೇಕಾದ್ರೆ ಬೇರೆ ತರದಲ್ಲಿ ಸಾಲ್ವ್ ಮಾಡ್ಬೋದಾಗಿತ್ತು ಇದನ್ನ. ಇದೊಂದು ದೊಡ್ಡ ಕ್ರಮ ಮಾಡಿ ಯಾವುದೋ ಒಂದು ಚಿಕ್ಕ ಮಗುಗೆ ಪಾಪ ಏನು ಗೊತ್ತಿದ್ದಾರೆ ಮಗುಗೂ ಒಂದು ಪ್ರಾಣ ಹೋಗ್ತದೆ. ಇನ್ನ ಬೆಳೆಯೋ ಮಗು ಏನೇನಾಗ್ತಿತ್ತೋ ಯಾವುದು ಆ ಮಗುಗೆ ಒಂದು ಪ್ರಾಣಹಾನಿ ಮಾಡಿದ್ರೆ ಇದಕ್ಕೆ ಕಾರಣ ಆಗಿರೋದು ನಮ್ಗೆ ಎಲ್ಲರೂ, ನಮ್ಮ ಸೊಸೈಟಿ ಕೂಡ ಕಾರಣ ಆಗುತ್ತೆ ಇದಕ್ಕೆ. ಅಂದ್ರೆ ಸಾಮಾನ್ಯವಾಗಿ RTO ಅಧಿಕಾರಿ ಇರ್ಬೋದು ಅಥವಾ ಪೊಲೀಸ್ ಅಧಿಕಾರಿ ಇರ್ಬೋದು, ನಾವು ಓದಿರೋ ವಿದ್ಯಾವಂತರಾಗಿರ್ಬೋದು, ಆಗಿಲ್ದೇನೂ ಇರ್ಬೋದು. ಒಂದು ಸಾರಿ ಲೈಸೆನ್ಸ್ ಕೊಟ್ಟ ಮೇಲೆ ಅವರಿಗೆ ಆ ಲೈಸೆನ್ಸ್ ಕೊಡೋ RTO ಅವರು ಕೂತಿದ್ದಾರೆ, ಲೈಸೆನ್ಸ್ ಕೊಡೋ ಟೈಮ್ನಲ್ಲಿ ಪ್ರತಿಯೊಂದು ಹೇಳಿರ್ತಾರೆ ಅವ್ರಿಗೆ. ಈ ಹೆಲ್ಮೆಟ್ ಹಾಕಿರ್ಬೇಕು, ಯಾವ ಥರ ಚಿನ್ ಬೆಲ್ಟ್ ಹಾಕೋಬೇಕು. ಅದು ಸುಮ್ಮನೆ ಹೆಲ್ಮೆಟ್ ತಲೆ ಮೇಲೆ ಇಟ್ಕೊಂಡ್ಬಿಟ್ರೆ ಪ್ರಯೋಜನ ಆಗಲ್ಲ. ಲಾಕ್ ಮಾಡ್ಕೋಬೇಕು. ಆಮೇಲೆ ಕಿವಿ ಸರಿಯಾಗಿ ಇದಾಗಿರ್ಬೇಕು, ಅದಕ್ಕೆ ಮುಚ್ಚಿರ್ಬೇಕು ಕಿವಿ. ಬಟ್ ಅದೇ ಟೈಮ್ಗೆ ಸಾಕಷ್ಟು ಕೇಳಿಸ್ಲೇಬೇಕು ಹಾರನ್ಗಳದು. ಇಲ್ಲರ ಹಾರನ್ ಕೇಳಿಸಿಲ್ಲ ಅಂತ ಹೇಳ್ಬೋದು ಅದನ್ನ. ಸೊ ಅದೊಂದು. ಆಮೇಲೆ ಐ ಸೈಟ್ ಚೆನ್ನಾಗಿರ್ಬೇಕು. ಇದರ ಪ್ರತಿಯೊಂದು ಮನುಷ್ಯನ ಅಂಗಾಂಗಗಳು ಸರಿಯಾಗಿರ್ಬೇಕು ವಾಹನ ಯೂಸ್ ಮಾಡೋಕ್ಕಿಂತ ಮುಂಚೆ. ಅಂಡ್ ರೂಲ್ಸ್ ರೆಗ್ಯುಲೇಷನ್ ಕೂಡ ಸಾಕಷ್ಟು ತಿಳ್ಕೊಂಡಿರ್ಬೇಕು. ಒಂದ್ಸಾರಿ ರೂಲ್ಸ್ ರೆಗ್ಯುಲೇಷನ್ ಗೊತ್ತಿದ್ದ ಮೇಲೆ
ಅವ್ರ ಮನುಷ್ಯರು ತಪ್ಪು ಮಾಡೋದು ಸ್ವಲ್ಪ ಕಮ್ಮಿ ಆಗುತ್ತೆ ಅವಾಗ. ಎಸ್, ನಿಜ ಸರ್. ಅಂದರೆ ಹೆದರಿಕೆ ಬರುತ್ತೆ ಒಂಥರ, ಅಯ್ಯೋ ನಾವೇ ತಿಳ್ಕೊಂಡಿರೋ ತಪ್ಪು ಮಾಡಬಾರ್ದು ಅಂತ ಅಂದ್ಬಿಟ್ಟು ಆಗುತ್ತೆ. ಇದು ಎಲ್ಲ ಮಿಶ್ರಣವಾಗಿ ಈ ರೀತಿ ಒಂದು ಅಪಘಾತ ಆಗಿದೆ, ಆಗಬಾರದಂಥ ಒಂದು ಕೇಸ್ ಆಗಿದೆ ಇದು. ಹೌದು ಸರ್. ಮಗುಗೆ ಪಾಪ ಇನ್ನೂ ಬೆಳೆಯೋ ಮಗು ಅದನ್ನು, ಈ ವಯಸ್ಸಾದವ್ರು ಸತ್ತರೆ ಪಾಪ ಕಾಂಟ್ರಿಬ್ಯೂಷನ್ ಕಮ್ಮಿ ಇರುತ್ತೆ ಅನ್ಕೊಳ್ಳೋಣ. ಖಂಡಿತ. ಆದರೆ ಇನ್ನೊಮ್ಮೆ ಇವ ಬೆಳಕು ಕಣ್ಣು ಬಿಟ್ಟು ನೋಡ್ತಾರೆ, ಪ್ರಪಂಚನೇ ತಿಳ್ಕೊತಾರೆ ಟೈಮ್ನಲ್ಲಿ ಈ ರೀತಿ ನಮ್ಮ ಜನಗಳಿಂದ ದೂರ ಹೋಗಿ ನಮ್ಗೆ ಯಾರಿಗೂ ಕಾಣದೇ ಇರೋ ಲೋಕಕ್ಕೆ ಹೋಗ್ಬೇಕಾದ್ರೆ ಎಷ್ಟು ತೊಂದರೆ ಆಗಿದೆ, ಅಪ್ಪ ಅಮ್ಮಂಗೆ ಎಷ್ಟು ಇದಾಗಿರುತ್ತೆ ಅದೆಲ್ಲ ನಾವು ಇದು ಮಾಡ್ಕೋಬೋದು, ಅಸ್ಯೂಮ್ ಮಾಡ್ಕೋಬೋದು. ಬಟ್ ಕೆಲವು ಸಾರಿ ಏನಾಗುತ್ತೆ, ಪೊಲೀಸ್ನವ್ರಿಗೆ ಅವ್ರಿಗೇನು ಗೊತ್ತಾಗಲ್ಲ. ಅವ್ರಿಗೆ ಒಂದು ನಿಯಮ, ಎರಡನೇದು ಸೀನಿಯರ್ಸು, ಯಾವ್ದು ಕ್ಯಾಮ್ರಲ್ಲಿ ಅವ್ರನ್ನೂ ಕ್ಯಾಚ್ ಮಾಡ್ತಾ ಇರುತ್ತೆ ಕ್ಯಾಮ್ರಾಗಳಿಗೆ. ಅವ್ರಿಗೆ ಸುಮ್ಮನೆ ಬಿಟ್ಬಿಟ್ರೆ ಏನಾಗುತ್ತೆ, ಅವ್ರು ಪೊಲೀಸ್ನವ್ರಿಗೆ, ಅವರು ಪೊಲೀಸ್ ಆಫೀಸರ್ಸ್ ನೋಡ್ತಾರೆ, ಅವರು ಇನ್ನೇ ಸುಮ್ಮನೆ ಬಿಟ್ಟ ಏನು ದುಡ್ಡು ತೊಗೊಂಡಿದ್ದಾನ ಫಸ್ಟು ಮೈಂಡ್ಗೆ ಹೋಗೋದೇ ಅದು. ಅವ್ರಿಗೆ ಏನು ಮಾಡಿದ್ದಾನೋ, ಯಾತಕ್ಕೆ ಬಿಟ್ಟನೋ, ಸರಿ ತಿಳ್ಕೊಂಡಿದ್ದಾನೋ ಇಲ್ವ ರೂಲ್ಸು, ಅವನ ಮೇಲೆ ಆ್ಯಕ್ಷನ್ ತಗೊಳ್ತಾರೆ. ಅವನ ಆಕ್ಷನ್ಗಳನ್ನ ಸರಿಪಡಿಸೋಕ್ಕೆ ಹೋಗಿ ಅಥವಾ ಯಾವುದೇ ಕಾರ್ಯಕ್ರಮ ಆಗಬಾರ್ದು ಅನ್ನೋ ಕಾರ್ಯಕ್ರಮ ಹೋಗಿ ರಸ್ತೆಗೆ ಅಡ್ಡ ಹಾಕಬಾರ್ದು. ರಸ್ತೆಗೆ ಅಡ್ಡ ಹಾಕೋರು ದರೋಡೆಕೋರರು ಮಾತ್ರ. ಹೌದು, ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ ಸರ್. ರಾಜಣ್ಣ ಸರ್, ಸಾರಿಗೆ ನಿಯಮಗಳ ವಿಚಾರವಾಗಿ ಮುಂದಿನ ಹಂತದಲ್ಲಿ ಮಾತನಾಡ್ತಾ ಹೋಗೋಣ. RTO ರೂಲ್ಸ್ಗಳು ಹೇಗಿವೆ, ಪೊಲೀಸರು ಯಾವ ರೀತಿಯಾಗಿ ನಡ್ಕೊಳ್ಬೇಕು ಸಾರ್ವಜನಿಕರ ಬಳಿ, ಆ ವಿಚಾರವಾಗಿ ಮುಂದಿನ ಹಂತದಲ್ಲಿ ಮಾತನಾಡ್ತಾ ಹೋಗೋಣ. ಈ ಮಂಡ್ಯ ಜಿಲ್ಲೆಯಲ್ಲಿ ನಿನ್ನೆ ನಡೆದಿರುವಂಥ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಈಗ ಈ ಘಟನೆಯಲ್ಲಿ ಅಪಘಾತಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಹೇಳಿದ್ದ ಒಂದು ಎಲ್ಲ ಮಾತನ್ನು ಕೇಳಿಸ್ಕೊಂಡಾಗ ಖಂಡಿತವಾಗ್ಲೂ ಇದರಲ್ಲಿ ಮೇಲ್ನೋಟಕ್ಕೆ ಪೊಲೀಸವ್ರದ್ದು ತಪ್ಪು ಎದ್ದು ಕಾಣ್ತಾ ಇದೆ. ಯಾಕೆಂದರೆ ಅವಳು ಭಾಳ ಸ್ಪಷ್ಟವಾಗಿ ಎಲ್ಲೂ ಲಿಂಕ್ ಬಿಡಿದಾಗ ಅವ್ರು ಹೇಳ್ತಿದ್ದಾರೆ, ಅವರು ಹೀಗೆ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾ ಇದ್ರೆ ಅದು ಅವ್ರು ಸತ್ಯವಾಗಿ ಏನು ನಡೆದಿದೆಯೋ ಅದನ್ನೇ ಹೇಳ್ತಾ ಇರೋದ್ರಿಂದ ಆ ರೀತಿ ತನಿಖೆ ಮಾಡೋದು ಕ್ರಮ ಸರಿ ಇಲ್ಲ. ನೋಡಿ, ಯಾವುದೇ ಒಬ್ಬ ನುರಿತ ಅಧಿಕಾರಿ ಅಂದರೆ ತನಿಖೆ ಮಾಡ್ತಕ್ಕಂಥ ಅಧಿಕಾರಿಗಳು, ಪೊಲೀಸ್ ಇರ್ಬೋದು, RTO ಇರ್ಬೋದು, ಅಥವಾ ಇನ್ನು ಯಾವುದೇ ಒಂದು ಇಲಾಖೆಯ ಅಧಿಕಾರಿಗಳು ತನಿಖೆ ಮಾಡಬೇಕಾದ್ರೆ ಒಂದು ಸೂಕ್ಷ್ಮತೆ ಇರಬೇಕು. ಅಂದರೆ ಸುರಕ್ಷತಾ ವಿಧಾನಗಳನ್ನು ಅವಲೋಕಿಸಬೇಕು. ನಾವು ಒಂದು ವಾಹನವನ್ನು ನಿಲ್ಲಿಸಬೇಕಾದ್ರೆ ನಾವು ನಿಂತಿರ್ತಕ್ಕಂಥ ಒಂದು ಸ್ಥಳ ಸುರಕ್ಷಿತವಾಗಿದೆಯಾ, ಮತ್ತು ಅಲ್ಲಿ ಬರ್ತಾ ಇರ್ತಕ್ಕಂಥ ಒಬ್ಬ ದೂರದಲ್ಲಿ ಬರ್ತಾ ಇರ್ತಕ್ಕಂಥ ಒಂದು ವಾಹನನ, ಆ ವಾಹನ ಬರ್ತಕ್ಕಂಥ ಪ್ರೊಫೈಲಲ್ಲಿ ಅವನ ಆಟಿಟ್ಯೂಡ್ನ ನಾವು ಗಮನಿಸ್ಬೋದು. ಅವನು ನಮ್ಮನ್ನ ನೋಡಿಯೂ ನೋಡದೆ ಹೋಗ್ತಾನ, ಅವನು ಉದ್ದೇಶಪೂರ್ವಕವಾಗಿಯೇ ಇದನ್ನು ಮಾಡ್ತಾನ, ಅಥವಾ ನಮ್ಮನ್ನು ತಪ್ಪಿಸ್ಬೇಕಾಗಿಯೇ ಮಾಡ್ತಾನ. ಆ ಸಂದರ್ಭದಲ್ಲಿ ನಾವು ಏನು ಚಾಣಾಕ್ಷ ಬುದ್ಧಿಗಳನ್ನು ಉಪಯೋಗಿಸ್ಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ಈ ಒಂದು ನಿಟ್ಟಿನಲ್ಲಿ ನಾನು ಕೆಲವು ನನ್ನ ಅನುಭವಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. 3 ಘಟನೆಗಳಲ್ಲಿ ನಾನೇನೆ ಈ ಗಾಡಿನ ನಿಲ್ಸೋಕೆ ಹೋಗಿ ಸತ್ತೇ ಹೋಗಬೇಕಾಗಿತ್ತು. ಹಾಸನದಲ್ಲಿ 2 ಪ್ರಕರಣಗಳು, ಇದೇ ಬೆಂಗಳೂರಿನಲ್ಲಿ ಒಂದು ಪ್ರಕರಣದಲ್ಲಿ ರಾತ್ರಿ ಮಧ್ಯ 1 ಗಂಟೆಯ ಸಮಯದಲ್ಲಿ ನಾವು ಮಾದನಾಯಕನಹಳ್ಳಿ ಹತ್ರ ಗಾಡಿ ನಿಲ್ಲಿಸ್ತೀವಿ. ಇದು ನಡೆದಿದ್ದು 2002ನೇ ಇಸ್ವಿಯ ಘಟನೆ. ಒಂದು ಟ್ಯಾಂಕರ್ ಗಾಡಿ ಬರ್ತಾ ಇರ್ತದೆ, ಆ ಟ್ಯಾಂಕರ್ ಡ್ರೈವರ್ನು ಇದಾಕಿರ್ತಾನೆ, ಅಫೀಮು ಹಾಕಿರ್ತಾರೆ. ಅವರು ಯಾವ ಕಾರಣಕ್ಕಾಗೂ ನಮ್ಮ ಜೀಪ್ಗಾಗಲಿ ನಿಲ್ಲಿಸ್ಬೇಕು, ನಾವು ಅಡ್ಡ ಹೋದರೆ ಅವರು ನಿಲ್ಲಿಸೋದೇ ಇಲ್ಲ, ಅವರು ಹೊಡೆಯೋದು. ಅಲ್ಲಿ ಹೊಡೆದು ಅಲ್ಲಿಂದ ಪ್ರಾರಂಭ ಮಾಡಿ ನಾವು ಯಾವುದೇ ಕಾರಣಕ್ಕೂ ಆ ಗಾಡಿನ ಓವರ್ಟೇಕ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಲಾಸ್ಟ್ಗೆ ಯಾವುದೋ ಒಂದು ಗಾಡಿನ ಮುಂದೆ ಬಿಟ್ಟು ಮತ್ತೆ ನಾವು ಸಂಭವ ಮ್ಯಾನೇಜ್ ಅಂದರೆ ನಮ್ಮ ಸುರಕ್ಷತೆ ಮುಖ್ಯ. ನಾವೇನಾದ್ರೂ ಅದನ್ನು ಓವರ್ಟೇಕ್ ಮಾಡಿ ಇದಕ್ಕೋದ್ರೆ ಅವ್ನು ಖಂಡಿತ ನಮ್ಮನ್ನೇ ಹೊಡೆದು ಬೀಳಿಸ್ತಾನೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹೇಗೋ ಇದ್ರಲ್ಲಿ ಬೇರೆ ಒಂದು ಗಾಡಿನ ಮುಂದೆ ಬಿಟ್ಟು ನಾವು ಅದನ್ನು ಓವರ್ಟೇಕ್ ಮಾಡಿಕೊಂಡು ಗೊರಗುಂಟೆಪಾಳ್ಯ ಜಂಕ್ಷನ್, ಅವಾಗ ಅಲ್ಲೊಂದು ಮೂರ್ತಿ ಇತ್ತು, ಶಿವನ ಒಂದು ಟೆಂಪಲ್ ಇದಿದೆ, ಅಲ್ಲಿ ಲೆಫ್ಟ್ ಟರ್ನ್ಗೆ ಡಿಫೆನ್ಸ್ ಏರಿಯಾ ಕಡೆ ಜಾಲಹಳ್ಳಿ ಕಡೆ ಹೋಗುತ್ತೆ. ಅಲ್ಲಿ ಹೋಗಿ ಬ್ಯಾರಿಕೇಡ್ ಹಾಕಿ ಆಟೋ ರಿಕ್ಷಾದ ಹಿಂದೆ ಒಂದು ಗಾಡಿ ಬರ್ತಾ ಇದೆ, ಹುಷಾರಾಗಿ ಇರಪ್ಪ ನೀನು ಆ ಕಡೆ ಹೋಗ್ಬಿಡು ಅಂತ ಹೇಳಿ ರಾತ್ರಿ ಸುಮಾರು 1.5 ಗಂಟೆ, ಅಲ್ಲಿಂದ ಅಲ್ಲಿಗೆ ಬರೋಷ್ಟಕ್ಕೆ ಒಂದು ಅರ್ಧ ಗಂಟೆ, ಒಂದು 20 ನಿಮಿಷ ಆಯಿತು. ಆತನಿಗೆಲ್ಲ ಅಲ್ಲಿ ಕ್ಲಿಯರ್ ಮಾಡಿಸಿ ನಾವೇನು ಮಾಡ್ದೋ, ರಸ್ತೆಯಿಂದ ಸದ್ಯ ಫಾರ್ಚುನೇಟ್ಲಿ ಈ ಕಡೆ ನಿಂತ್ಕೊಂಡು ನಮ್ಮ ಸಿಬ್ಬಂದಿನೂ ಎದ್ಗಡೆ ನಿಂತ್ಕೊಂಡು, ಅವನು ಹತ್ರ ಬಂದನಲ್ಲ, ಇಲ್ಲಿ RTO ನಮ್ಮನ್ನು ಮತ್ತೆ ಹಿಡಿತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ನು ಮತ್ತೆ ಪ್ಯಾನಿಕ್ ಏನು ಮಾಡಿದ, ಅವನು ಸ್ಟೇರಿಂಗ್ ಹೊಡೆದ ತಕ್ಷಣ ಗಾಡಿ ಟಾಪಲ್ ಆಗಿಬಿಡ್ತು. ಟಾಪಲ್ ಆಗಿಬಿಡ್ತು. ಸುಮಾರು 20,000 ಲೀಟರ್ಷ್ಟು ಕೆಮಿಕಲ್ಸು ಎಲ್ಲ ಗಟರ್ಗೆ ಹರಿದೋಯ್ತು. ಆಮೇಲೆ ಅವನ್ನ ನಾವು ಒಂದು ವೇಳೆ ಅವತ್ತು ನಾನೇನು ಈ ಕಡೆ ಪಕ್ಕದಲ್ಲಿ ಆ ಕಡೆ ಏನಾದರೂ ನಿಂತಿದ್ರೆ ನನ್ನ ಮೇಲೆ ವೆಹಿಕಲ್ ಕಂಪ್ಲೀಟ್ ಟಾಪಲ್ ಆಗ್ತಾ ಇತ್ತು. ಸದ್ಯ ಜೀಪನ್ನು ಕೂಡ ನಾವು
ಆ ಕಡೆ ಬಾಗುತ್ತೆ. ಯಾಕೆಂದರೆ ಗಾಡಿ ಟರ್ನ್ ಆಗಬೇಕಾದ್ರೆ ಚಾನ್ಸಸ್ಸು ಈ ಕಡೆಗೆ ಬೀಳೋದಿರುತ್ತೆ. ನೋಡಿ, ಇವೆಲ್ಲನೂ ನಾವು ಗಾಡಿ ನಿಲ್ಲಿಸ್ಬೇಕಾದ್ರೆ ಇವೆಲ್ಲ ಯೋಚನೆ ಮಾಡಬೇಕು. ನಮ್ಮ ಸುರಕ್ಷತೆಯನ್ನು ಯೋಚನೆ ಮಾಡಬೇಕು, ಏನು ಚಾಲನೆ ಮಾಡ್ತಕ್ಕಂಥ ಡ್ರೈವರು ಮತ್ತು ಸಾರ್ವಜನಿಕರ ಬಗ್ಗೆನೂ ಚಿಂತನೆ ಮಾಡಬೇಕು. ಗಾಡಿ ಟಾಪಲ್ಲಿ ಆಗೋಯ್ತು. ನಾವು ನಂತರ ಹೋಗಿ ಒಳಗಡೆ ನೋಡಿದೆ, ಅವ್ನು ಗ್ಲಾಸು ಹೊಡೆದ ಮೇಲೆ ಅದು ಅವನು ಹೊರಗಡೆ ಎದ್ದೆಲ್ಲೋ ಎಸ್ಕೇಪ್ ಆಗಿಬಿಟ್ಟಿದ್ದ. ಆ ಕೆಮಿಕಲ್ಸ್ ಎಲ್ಲ ಗಟ್ಟರಲ್ಲಿ ಹರಿದು ಹೋಯ್ತು. ಇದು ಸುಮ್ಮನೆ ಯೋಚನೆ ಮಾಡಿ. ಇದೇ ಥರ ಘಟನೆಗಳು ಹಾಸನದಲ್ಲಿ ಕೂಡ ನಮಗೆ ಒಂದು 2-3 ಸಾರಿ ನಡೆದಿದೆ. ಈಗ ಇದು ದೊಡ್ಡ ವಾಹನಗಳಾಯಿತು. ಸಾಮಾನ್ಯವಾಗಿ ನಾವು ನೋಡ್ತೀವಿ, ತನಿಖೆ ಮಾಡತಕ್ಕಂಥ ಒಂದು ಅಧಿಕಾರಿಗಳು, ಪೊಲೀಸ್ ಇರ್ಬೋದು, ಆಟ ಇರ್ಬೋದು, ಎದುರುಗಡೆ ಹೋದರೂ ಕೂಡ ಹೀಗೆ ಟರ್ನ್ ಮಾಡಿ ಅವ್ರನ್ನ ಹೋದೇ ಹೋಗ್ತಾರೆ. ಯಾವ ಕಾರಣಕ್ಕೂ ಅವರು ನಿಲ್ಲಿಸುವ ಪ್ರಯತ್ನಗಳನ್ನ ಮಾಡೋದೇ ಇಲ್ಲ. ನಿಜ. ಆ ಟೈಮಲ್ಲಿ ಎಷ್ಟೋ ಜನ ಅಧಿಕಾರಿಗಳಿಗೂ ಡ್ಯಾಶ್ ಮಾಡೇ ಹೋಗಿರ್ತಕ್ಕಂಥದ್ದು ಇವತ್ತಿಗೂ ಅಂತ ಘಟನೆಗಳು ನಡೀತಾ ಇದ್ದಾವೆ. ಆದರೆ ನಾವು ಈ ಘಟನೆಗೂ ನಾನು ಹೇಳ್ತಾ ಇರೋ ಒಂದು ಸನ್ನಿವೇಶಗಳಿಗೂ ಸಂಪೂರ್ಣ ಭಿನ್ನವಾಗಿರ್ತಾರೆ. ಕಂಪೇರ್ ಮಾಡೋಕ್ಕೆ ಆಗೋದಿಲ್ಲ. ನಾನು ಜಸ್ಟಿಫೈ ಮಾಡೋಕ್ಕಾಗೋದಿಲ್ಲ. ಅಂದರೆ ನುರಿತ ಒಂದು ಅಧಿಕಾರಿಗಳು ಎಷ್ಟೋ ಸರಿ ನನ್ನೇ ಅನುಭವನೇ ಹೇಳ್ತೀನಿ, ನಮಗೆ ಗೊತ್ತಾಗುತ್ತೆ ನಾವೇನಾದರೂ ನಿಲ್ಲಿಸುವ ಪ್ರಯತ್ನ ಮಾಡಿದ್ರೆ ಇಲ್ಲೇನಾದರೂ ಒಂದು ಅನಾಹುತ ಆಗುತ್ತೆ ಅಂತ ಗೆಸ್ ಮಾಡಿ ನಾವು ಕಂಡ್ರು ಕಾಣದವ್ರ ಥರನೇ ಆಕ್ಟ್ ಮಾಡ್ತೀವಿ. ಆಗ ಬೇರೆ ಸಾರ್ವಜನಿಕರು ಏನು ಅನ್ಕೋತಾರೆ, ನೋಡೋ RTO ಇಲ್ಲೇ ಹೋಗ್ತಾನೆ, ಪೊಲೀಸ್ ಇಲ್ಲೇ ಇದ್ದಾನೆ, ಅವ್ರು ನಿಲ್ಲಿಸೋದಿಲ್ಲ. ಬೇರೆಯವ್ರಿಗೆ ಆ ಥರ ಅವ್ರು ಅನ್ಕೋತಾರೆ. ಕೆಲವು ಸರಿ ಕಿಂಡಲ್ನೂ ಮಾಡ್ತಾರೆ ಅಧಿಕಾರಿಗಳನ್ನ, ಎಲ್ಲ ಅವ್ರ ಮುಂದೆ ಏನಿಲ್ಲ, ಏನು ಬೆಲೆ ಏನಿದೆ ಅನ್ನೋತಾರೆ. ಕೆಲವ್ರು ಯಾರು ಚಾಲೆಂಜಾಗಿ ತಗೊಳ್ತಾರೆ. ಕೆಲವ್ರು ಏನಂದರೆ ಯೂನಿಫಾರ್ಮ್ ಆದ ತಕ್ಷಣವೇ ನಾನು ಯೂನಿಫಾರ್ಮ್ ಹಾಕ್ಕೊಂಡಿರೋದು ಯಾಕೆ, ನಾನು ಅವ್ನು ತಪ್ಪು ಮಾಡಿದ್ರು ಹಿಡೀಲೇಬೇಕು, ಒಂದೇ ಒಂದು ಗುರಿ ಇಟ್ಕೊಂಡಿರ್ತಾರೆ. ಅಲ್ಲಿ ಸುರಕ್ಷತೆ ಅನ್ನೋದನ್ನ ಒಂದು ಕ್ಷಣದಲ್ಲಿ ಮರ್ತು ಬಿಡ್ತಾರೆ, ಆ ಕ್ಷಣಕ್ಕೆ ಮರೀತಾರೆ. ಎಷ್ಟೋ ಸರಿ ಅಂಥ ಅಪಘಾತಗಳಾದಂಥ ಸಂದರ್ಭದಲ್ಲಿ ಅಪರಾಧಿಗಳು ಅಲ್ಲಿ ತನಿಖೆ ಮಾಡ್ತಾ ಇರ್ತಕ್ಕಂಥವರೇ ಆಗೋಗಿದ್ದಾರೆ. ಇನ್ನೊಂದು ಘಟನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು 2001ರಲ್ಲಿ ನಡೆದಂಥದ್ದು ತುಮಕೂರು ಹೈವೇನಲ್ಲಿ. ನಾವು ಸುಮಾರು 3 ಫರ್ಲಾಂಗ್ ದೂರ ಇದ್ದೇವೆ. ಕೆಲವರು ಮಾಹಿತಿ ತಗೊಳ್ತಾರೆ, RTO ಇದೆಯಾ, ಪೊಲೀಸ್ ಇದೆಯಾ ಅಂತ. ಅಲ್ಲಿ ಏನು ಮಾಡ್ತಾರೆ, ಯಾರೋ ಮಾಹಿತಿ ಕೊಟ್ಟ ತಕ್ಷಣವೇ ಸಡನ್ನಾಗಿ ಟರ್ನ್ ತಗೊಳ್ತಾರೆ. ಆ ಟರ್ನ್ ತಗೊಳ್ಳೋ ಟೈಮಲ್ಲೇ ಗಾಡಿಗಳು ಟಾಪಲ್ಲಾಗಿ ಬಿದ್ದೋಗ್ತವೆ, ಅಪಘಾತಗಳಾಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಆಮೇಲೆ ಇನ್ನೂ ಕೆಲವರು ಈ ಒಂದು ಸಂದರ್ಭಗಳನ್ನ ಹೇಗೆ ಅಧಿಕಾರಿಗಳ ಮೇಲೆ ಶಿಫ್ಟ್ ಮಾಡ್ತಾರೆ. ಯಾವತ್ತೋ ಒಂದು ಟೈಮ್ ನಿಮಗೊಂದು ಕೇಸ್ ಹಾಕಿರ್ತೀವಿ, ನಿಮ್ಗೆ ಆ ಸಿಟ್ಟಿರುತ್ತೆ. ಆ ಸಿಟ್ಟನ್ನು ಯಾವುದೋ ಒಂದು ಸಂದರ್ಭದಲ್ಲಿ ನಿಮ್ಮ ಮೇಲೆ ಇದನ್ನು ಮಾಡ್ತಾರೆ. ಇಂಥವು ಕೂಡ ನಮ್ಮ ಅನುಭವಕ್ಕೆ ಬಂದಿದ್ದಾವೆ. ಹಾಗಾಗಿ ಈ ಘಟನೆ ಖಂಡಿತವಾಗ್ಲೂ ಮಂಡ್ಯದಲ್ಲಿ ಆದಂಥ ಘಟನೆ ಅವರು ಹೇಳಿದ್ರೆ ಭಾಳ ನಮಗೂ ಒಂಥರ ಪೊಲೀಸರ ಪರವಾಗಿ ನಾವೇನು, ಅಲ್ಲಿ ಪೊಲೀಸ್ ಅಂದರೆ ಒಂದು ಇದಲ್ಲ, ಅಲ್ಲಿ ಯಾರು ಕರ್ತವ್ಯ ಮಾಡ್ತಿದ್ದಾರೋ ಅವ್ರಿಗೆ ಒಂದಿಷ್ಟು ಕಾಮನ್ ಸೆನ್ಸ್ ಇರಬೇಕು. ಅವ್ರಿಗೆ ಒಂದು ಕೇಸ್ಗಳು ಹಾಕಬೇಕು ಅನ್ನೋದು ಒಂದು ಒತ್ತಡ ಇರ್ತದೆ. ಹೌದು. ಆಮೇಲೆ ಈಗಿನ ಟೆಕ್ನಾಲಜಿನಲ್ಲಿ ಟೆಕ್ನಾಲಜಿ ಕ್ಯಾಮ್ರಾ ಬೇಸ್ ಮೇಲೆ ನಾವು ಕೆಲವು ಅಫೆನ್ಸ್ಗಳನ್ನ ಮಾಡಬಹುದು, ಇನ್ನು ಕೆಲವು ಅಫೆನ್ಸ್ಗಳನ್ನ ಪ್ರತ್ಯಕ್ಷವಾಗಿ ಮಾಡಬೇಕಾಗುತ್ತೆ. ಆದರೆ ಡಿವೈಡ್ ಮಾಡಬೇಕು, ಯಾವುದನ್ನು ಪ್ರತ್ಯಕ್ಷವಾದಂಥ ಎನ್ಫೋರ್ಸ್ಮೆಂಟ್ ಮಾಡಬೇಕು, ಯಾವುದನ್ನು ಪರೋಕ್ಷವಾಗಿ ಮಾಡಬೇಕು ಅನ್ನೋದನ್ನ ಡಿವೈಡ್ ಮಾಡಿಕೊಂಡ್ರೆ ಕಡಿಮೆ ಮ್ಯಾನ್ ಪವರಲ್ಲಿ ನಾವು ಸಂಚಾರಗಳನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕೆಲವು ಸರಿ ನಮ್ಮ ವ್ಯವಸ್ಥೆಗಳು ಏನು ಮಾಡ್ತವೆ, ಸಂಚಾರನ ನಿಯಂತ್ರಣ ಮಾಡೋದಕ್ಕೆ ವ್ಯವಸ್ಥೆ ಇರೋದು, ನಾವೇನು ಮಾಡ್ತೀವಿ, ಸಂಚಾರ ನಿರ್ಬಂಧ ಮಾಡಿಬಿಡ್ತೀವಿ ಕೆಲವು ಸರಿ. ಅದು ನನಗೆ ಎಷ್ಟು ಬೇಸರ ಆಗುತ್ತೆ ಅಂದರೆ, ಈ ನಿರ್ಬಂಧಿಸಬಾರ್ದು. ಸಂಚಾರ ಹೇಗಿದೆಯೋ ಅವರ ಅನುಕೂಲಕ್ಕೆ ತಕ್ಕ ಇವರೇನೆ ಹೋಗ್ತಾ ಇರ್ತಕ್ಕಂಥ ಒಂದು ಟ್ರಾಫಿಕ್ನ ಡಿಸ್ಟರ್ಬ್ ಮಾಡಿಬಿಡ್ತಾರೆ. ಆ ಒಂದು ಕಡೆ ಡಿಸ್ಟರ್ಬ್ ಮಾಡೋದನ್ನ ಒಂದು ಸುಲಲಿತ ಮಾಡೋದಕ್ಕೆ ಹೋಗಿ ಇನ್ನು 2 ಕಡೆ ಹೊಸ ಸಮಸ್ಯೆಗಳು ಸೃಷ್ಟಿ ಮಾಡ್ತಾರೆ. ಇಂಥವು ಎಷ್ಟೋ ಉದಾಹರಣೆಗಳು ನಾನು ಕೊಡಬಲ್ಲೆ. ವೆಲ್ ಸರ್, ತುಂಬ ಚೆನ್ನಾಗಿ ಹೇಳ್ತಾ ಇದ್ದೆ. ಶ್ರೀಹರಿ ಸರ್, ಪೊಲೀಸರು ಇರೋದು ಸಾರ್ವಜನಿಕರ ರಕ್ಷಣೆಗಾಗಿ. ಪೊಲೀಸರು ಅಂತ ಹೇಳಿದ್ರೆ ನಮಗೆ ಭಯ ಇರಬಾರ್ದು, ಅವರ ಜೊತೆಯಲ್ಲಿ ನಮ್ಮ ಕಷ್ಟಗಳಿಗೆ ಅವ್ರು ಸ್ಪಂದಿಸಬೇಕು. ಏನಾದರೂ ಜನ ಹೆದರಿದ್ದಲ್ಲಿ ಅಥವಾ ಅವರಿಗೇನಾದರೂ ಸಂಕಷ್ಟ ಬಂದಲ್ಲಿ ಅವ್ರು ಸ್ಪಂದಿಸಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಪೊಲೀಸರ ವರ್ತನೆ, ಸಾರ್ವಜನಿಕರ ಜೊತೆಯಲ್ಲಿ ಅವ್ರು ಸರಿಯಾಗಿ ನಡ್ಕೊಳ್ತಾ ಇಲ್ಲ ಎನ್ನುವಂಥ ಆರೋಪ. ಏನು ಹೇಳ್ತೀರಾ ಸರ್ ಈ ವಿಚಾರ? ಏನಾಗಿದೆ, ಒಂದು ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ, ಐ ಆಮ್ ಆಲ್ರೆಡಿ ಟ್ರೈನಿಂಗ್ ಪೊಲೀಸ್ ಆಫೀಸರ್ಸ್ ಆಲ್ಸೋ ಟ್ರಾಫಿಕ್ನಲ್ಲಿ. ಬಿಕಾಸ್ ನನ್ನ ಸಬ್ಜೆಕ್ಟೇ ಟ್ರಾಫಿಕ್ ಇಂಜಿನಿಯರಿಂಗ್ ಫ್ರಮ್ IIT ಮಾಡಿರೋದು ನಾನು. ಏನಾಗುತ್ತೆ ಅಂದರೆ ಅವ್ರಿಗೆ ಟ್ರೈನಿಂಗ್ ಸಾಲಲ್ಲ ಅವ್ರಿಗೆ. ಒಂದು ಮೈಸೂರಿಗೋ ಎಲ್ಲ ಕಳಿಸ್ತಾರೆ ಇವರಿಗೆ. ಇನ್ನು ಕೆಲವರಿಗೆ IPSನವ್ರಿಗೆ ಬೇರೆ ಥರ ಟ್ರೈನಿಂಗ್ ಇರುತ್ತೆ ಅಲ್ಲಿ. ಆ ಟ್ರೈನಿಂಗ್ ಟೈಮ್ನಲ್ಲಿ ಯಾವ ರೀತಿ ಟ್ರೈನಿಂಗ್ ಕೊಡಬೇಕು, ಸೈಕಿಯಾಟ್ರಿಸ್ಟಿಂದ ಒಬ್ಬನ ಕೊಡಿಸ್ಬೇಕು ಅವ್ರಿಗೆ.
ಮನಃಶಾಸ್ತ್ರಜ್ಞರು. ಎರಡನೇದು ಇಂಜಿನಿಯರ್ಸ್ಗಳನ್ನ ಟ್ರಾಫಿಕ್ ಇಂಜಿನಿಯರ್ ಅಂತ ಇರ್ತಾರೆ. ಓಕೆ ಅವ್ರಿಗೆ ಯಾವ್ಯಾವ ಥರ ರೂಲ್ಸು ರೆಗ್ಯುಲೇಷನ್ ಏನು, ಆಮೇಲೆ ಎಷ್ಟು ಬ್ರೇಕಿಂಗ್ ಡಿಸ್ಟೆನ್ಸ್ ಅಂತ ಇರುತ್ತೆ. ಓಕೆ ಓಕೆ ಅಪ್ಲೈ ಬ್ರೇಕ್ ಮಾಡಿದ ತಕ್ಷಣ ವಾಹನ ಸ್ಪೀಡಲ್ಲಿ ಇರುತ್ತೆ, ಚಲಿಸುತ್ತೆ, ಯಾವುದೋ ಸ್ಪೀಡಲ್ಲಿ ಚಲಿಸುತ್ತದು, ಅದು ಎಷ್ಟಕ್ಕೆ ಹೋಗ್ಬೋದು, ಅಷ್ಟರೊಳಗಡೆ ಆಕ್ಸಿಡೆಂಟ್ ಆದರೆ ವೆಹಿಕಲ್ ಆಕ್ಸಿಡೆಂಟ್ ಅಂತಲೇ ಹೇಳ್ಬೋದು ನಾವು. ಓಕೆ ಅಥವಾ ಇನ್ನೂ ಜಾಸ್ತಿ ಆಗಿಬಿಟ್ಟು ಸ್ಪೀಡಲ್ಲಿದ್ದರೂ ಕೂಡ ಓಕೆ ಇನ್ನೂ ಜಾಸ್ತಿ ತೊಗೊಂಡಿದ್ದಾನೆ ಡಿಸ್ಟೆನ್ಸ್, ಅವನು ಬ್ರೇಕ್ ಹಾಕಿದ್ರು ಕೂಡ ಓಕೆ ಓಕೆ ಅವಾಗ ಓವರ್ ಲಿಮಿಟಲ್ಲಿ ಹೋಗಿದ್ದಾನೆ, ಅದು ಗೊತ್ತಾಗುತ್ತದೆ. ಹೌದು ಹೌದು. ಸೊ ಆ ನಿಟ್ಟಲ್ಲೇ ನೋಡೋಕೆ ಹೋದ್ರೆ ಕೇಸ್ ಬುಕ್ ಮಾಡೋದು ಈಗ ಸೈಂಟಿಫಿಕ್ ಆಗೋ ಭಾಳ ಮುಂದೆ ಬಂದಿದೆ ಈಗ. ನಿಜ. ಹಿಂದಿನ ಕಾಲದಲ್ಲಿ ಏನಿರಲಿಲ್ಲ, ಸುಮ್ಮನೆ ಯಾರೋ ಹೇಳ್ತಾ ಇದ್ರು, ಬಂದರು, ವಿಟ್ನೆಸ್ಗಳು ಇರ್ತಿದ್ರು, ಆಗ್ತಿತ್ತು. ಆದರೆ ಈಗ ಪ್ರತಿಯೊಂದಕ್ಕೂ ಪ್ರೂಫು, ಕ್ಯಾಮ್ರಾ ಟೆಕ್ನಾಲಜಿ ಇದೆ, ಎಲ್ಲಂದ್ರಲ್ಲಿ ಕ್ಯಾಮ್ರಾ ಅಳವಡಿಸಿರ್ತಾರೆ, ಆ ಕ್ಯಾಮ್ರಾ ತೆಗೆದಿರುತ್ತೆ, ಡಿಫ್ರೆಂಟ್ ಆ್ಯಂಗಲಲ್ಲಿ ತೆಗೆದಿರುತ್ತೆ ಕೆಲವು ಸಾರಿ. ಸೊ ಸಿಗಾಕೊಳ್ಳೋದು ಖಂಡಿತ. ಯಾರು ಕೋರ್ಟಲ್ಲಿ ಕೂಡ ಅದು ಇದು ಮಾಡಲ್ಲ, ಪ್ರೂಫ್ ಆಗ್ಬಿಡುತ್ತೆ ಅಲ್ಲೇನೆ ಕ್ಯಾಮ್ರಾದಿದ್ರೆ. ಸೊ ಈ ರೀತಿ ಒಂದು ನಿಟ್ಟಲ್ಲಿ ನೋಡಬೇಕಾದ್ರೆ ನಮ್ಮಲ್ಲಿ ಒಂದು ಏಜ್ ಗ್ರೂಪ್ ಇದೆ, 18 to 25 ಅಂತ ಇದೆ, ಬಿಫೋರ್ ಮ್ಯಾರೇಜ್ ಆರ್ ಜಸ್ಟ್ ಮ್ಯಾರಿಡ್. ಆ ಏಜು ಸ್ವಲ್ಪ ಇರೆಸ್ಪಾನ್ಸಿಬಿಲಿಟಿ, ಅಂದರೆ ಅವ್ರಿಗೇನು ಕಾಣಿಸಲ್ಲ, ರಸ್ತೆ ಕಾಣಿಸಲ್ಲ, ಸ್ವರ್ಗ ನೋಡ್ತಾ ಇರ್ತಾರೆ ಅವರು, ನರಕ ನೋಡಲ್ಲ ಅವರು, ಸ್ವರ್ಗ ಹೋಗ್ತಾ ಇರ್ತಾರೆ, ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ, ಬೇರೆ ಏನು ಕಾಣಿಸಲ್ಲ, ಫ್ರೆಂಡ್ಗಳು ಕೈ ತೋರಿಸ್ತಾ ಇರ್ತಾರೆ, ಹೆಲ್ಮೆಟ್ ಹಾಕಲ್ಲ. ಈ ಹೆಲ್ಮೆಟ್ ಇರೋದು ಅವ್ರ ತಲೆ ಕಾಪಾಡೋಕ್ಕೋಸ್ಕರ ಹೊರತು ನಮ್ಮ ಪೊಲೀಸವ್ರ ತಲೆ ಕಾಪಾಡಕ್ಕಲ್ಲ ಅದು. ಸೊ ಹೆಲ್ಮೆಟ್ನ ಬೇಕಾದ್ರೆ ಇದಕ್ಕೆ ಹಾಕಿರ್ತಾರೆ, ಅದನ್ನ ಹ್ಯಾಂಡ್ಲಿಗೆ ಕೈಯಲ್ಲಿ ಹಾಕೊಂಡಿರ್ತಾರೆ, ಹ್ಯಾಂಡ್ ಅವ್ರು ನೋಡಿದ ತಕ್ಷಣ ಹಾಕೊಳ್ಳೋ ಥರ ಹಾಕಿರ್ತಾರೆ. ಇದ್ರ ಡ್ಯುಯಾಲಿಟಿ ಇರುತ್ತೆ ನಮ್ಮ ಜನಗಳ ಡ್ರೈವರ್ಗಳ ಜೊತೆ. ಈ ರೀತಿ ಡ್ಯುಯಾಲಿಟಿ ಇದ್ರೆ ನಮ್ಮ ಅಂದರೆ ನಾವು ಸರಿಯಾಗಿ ನಾವೇನೇ ನಡೆಸ್ತಾ ಇಲ್ಲ ಅದನ್ನೆಲ್ಲ, ನಾವೇನೇ ವೆಲ್ಕಮ್ ಮಾಡ್ತೀವಿ ಅಂದರೆ ಸ್ವಾಗತ ಮಾಡ್ತೀವಿ ಆಕ್ಸಿಡೆಂಟ್ಗಳನ್ನ. ಸೊ ಈ ರೀತಿ ಆಗ್ಬಿಟ್ಟು ನಾನಾ ಆಕ್ಸಿಡೆಂಟ್ಗಳು ಆಗುತ್ತೆ. ನಾನು ಸುಮಾರು ನನ್ನ ರಿಸರ್ಚ್ ಇದರಲ್ಲಿ ಆಕ್ಸಿಡೆಂಟ್ ಮೇಲೆ ವರ್ಕ್ ಮಾಡಿದ್ದೀನಿ ನಾನು. ಆ ಆಕ್ಸಿಡೆಂಟ್ ಯಾತಕ್ಕಾಗತ್ತೆ, ಹ್ಯೂಮನ್ನಿಂದ ಎಷ್ಟಾಗುತ್ತೆ, ವೆಹಿಕಲಿಂದ ಎಷ್ಟಾಗುತ್ತೆ, ಆ ಎನ್ವೈರ್ಮೆಂಟಿಂದ ಎಷ್ಟಾಗುತ್ತೆ, ರೋಡ್ಗಳಿಂದ ಎಷ್ಟಾಗುತ್ತೆ, ಇದೆಲ್ಲ ಕಾರಣವಿದೆ. ಸುಮಾರು ಹ್ಯೂಮನ್ನಿಂದ 68% ಆಕ್ಸಿಡೆಂಟ್ ಆಗ್ತದೆ. ಹ್ಯೂಮನ್ ಅಲೋನ್ ಅಂದರೆ ಹ್ಯೂಮನ್ ಒಬ್ಬರಿಂದಾನೆ. ರಾಂಗ್ ಡಿಸಿಷನ್ಸು, ರೈಟ್ ಡಿಸಿಷನ್ ರಾಂಗ್ ಟೈಮು ಡೇಂಜರು, ರಾಂಗ್ ಡಿಸಿಷನ್ ರಾಂಗ್ ಟೈಮು ಡೇಂಜರ್. ಸೊ ಬಹಳ ಡಿಸಿಷನ್ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್. ಅಂಡ್ ನೆಗ್ಲಿಜೆನ್ಸಿ ಕೂಡ ಕರೆಕ್ಟ್, ಎಕ್ಸಾಕ್ಟ್ಲಿ. ಏನಾಗ ಕೆಲವು ಸಾರಿ ಕೇರ್ಲೆಸ್ ಮಾಡ್ತೀವಿ ನಾವು, ಏನಾಗುತ್ತೆ ನೋಡೋಣ, ತಪ್ಪಿಸ್ಕೊಂಡು ಹೊರಡೋಗ್ತೀವಿ, ಅವ್ರು ಹೆಂಗಿದ್ರು ಮೋಟ್ರ್ ಬೇಕಾದ್ರೆ ಹೊರಟೋಗ್ತಾನೆ ಅದನ್ನ. ಬಟ್ ಅದನ್ನ ರಿಪರ್ಕಷನ್ ಏನಾಗುತ್ತೆ, ಪ್ರೆಸೆಂಟ್ ಡೇ ಹಿಂದಿನ ಕಾಲದಲ್ಲಿ ಬಹಳ ಕಷ್ಟ ಆಗ್ತಿತ್ತು ಅದು. ಈ ಡ್ರೈವರು ಅದರ ಸ್ಪೀಡ್ ಮಾರ್ಕ್ ಮಾಡೋದು, ಟೈರ್ ಮಾರ್ಕ್ ಮಾಡಿ, ಎಷ್ಟು ಡಿಸ್ಟೆನ್ಸ್ ಮೆಜರ್ ಮಾಡಿ ಎಲ್ಲ ಇರ್ತಿತ್ತದು. ಈಗ ಸಿಕ್ಕಾಪಟ್ಟೆ ಅಡ್ವಾನ್ಸ್ಮೆಂಟ್ ಆಗಿರೋದ್ರಿಂದ ಬೇಕಾದಷ್ಟು ವಿಧಾನಗಳು ಬಂದಿದೆ. ಯಾವ ಸ್ಪೀಡಲ್ಲಿ ರನ್ ಆಗ್ತಾ ಇದೆ ವೆಹಿಕಲ್ಲು, ಆಮೇಲೆ ಎಲ್ಲಿಂದ ಸ್ಟಾಪ್ ಬ್ರೇಕ್ ಹಾಕಿದ್ನೋ ಇಲ್ವೋ ಅವನು, ಅವನದು ರೆಸ್ಪಾನ್ಸಿಬಿಲಿಟಿ ಯಾರ್ದು, ಅವನು ಸೈಕಲಾಜಿಕಲ್ ಆಗಿ ಏನಾಗಿತ್ತು ಅವನು. ಫಾರ್ ಎಕ್ಸಾಂಪಲ್ ಕೆಲವರು ಯಾವುದೋ ಏನಾಗುತ್ತೆ, ಏನೋ ಒಂದು ಗರ್ಲ್ ಫ್ರೆಂಡ್ ಮೀಟ್ ಮಾಡಕ್ಕೆ ಹೋಗ್ತಾ ಇರ್ತಾನೆ, ಅವ್ನಿಗೆ ಬೇರೆ ಏನೂ ಕಾಣಿಸಲ್ಲ, ಅವನಿಗೆ ಗರ್ಲ್ ಫ್ರೆಂಡೇ ಕಾಣಿಸ್ತಾ ಇರ್ತಾಳೆ. ಸೊ ಆ ರೀತಿಯಲ್ಲಿ ರಸ್ತೆನೇ ಕಾಣಿಸಲ್ಲ ಅವನಿಗೆ, ಅವನೇ ಹೀರೋ ಇದ್ದಂಗೆ. ಅಂಥವ್ರು ಯಾವ ಥರ ಡ್ರೈವ್ ಮಾಡ್ಲಿಕ್ಕೆ ಸಾಧ್ಯ? ಇನ್ನು ಅದೇ ಥರ ಇನ್ಯಾರೋ ಡೆತ್ ಆಗಿರುತ್ತೆ ಯಾರಿಗೋ ಮನೆಯಲ್ಲಿ, ವಿಸಿಟ್ ಮಾಡ್ತಾ ಇರ್ತಾರೆ, ಸೈಕಲಾಜಿಕಲ್ ಆಗಿ ಪಾಪ ಫುಲ್ ಡಿಪ್ರೆಸ್ ಆಗಿಬಿಟ್ಟಿರ್ತಾರೆ ಅವರು. ಮೈಂಡಲ್ಲೆಲ್ಲ ಅಂದರೆ ಮೈಂಡು ವರ್ಕ್ ಆಗ್ತಾ ಇರಬೇಕು. ನಾವು PIV ಅಂತೀವಿ. PIV ಅಂದ್ರೆ ಏನೋ ಪರ್ಸೆಪ್ಷನ್, P ಅಂದರೆ ಹಾಗೆಂದ್ರೆ ಇಂಟೆಲೆಕ್ಚುಯಲ್, ನಮ್ಮ ತಲೆ ಒಳಗಡೆ ಏನು ಓಡ್ತಾ ಇರ್ತದೆ ಅದಕ್ಕೆ ಕಂಬೈನ್ ಮಾಡೋದು. E ಅಂದರೆ ಎಮೋಷನ್, ಆಲ್ರೆಡಿ ಎಮೋಷನ್ ಆಗ್ಬಿಟ್ಟಿರುತ್ತೆ ನಮಗೆ, ಈ ಥರ ಯಾರನ್ನ ನೋಡ್ತಾ ಇದ್ದೀನಿ ಸತ್ತರವರು ಅಂತ ಅಂದ್ಬಿಟ್ಟು. ಆ್ಯಂಡ್ ಫೈನಲ್ ಆ್ಯಕ್ಷನ್ಗೆ ವೋಲ್ಯೂಷನ್ ಅಂತೀವಿ. ಫೈನಲ್ ಆ್ಯಕ್ಷನ್ ಆಲ್ವೇಸ್ ಡೇಂಜರಸ್ ಆಗಿರುತ್ತೆ. ಈ ರೀತಿ ಆಗ್ಬಿಟ್ಟು ನಾನಾ ಆಕ್ಸಿಡೆಂಟ್ಗಳೇ ಆಗ್ತಾ ಇರುತ್ತೆ ಬೆಂಗಳೂರಿನಲ್ಲಿ. ಬೆಂಗಳೂರು ಪ್ರಪಂಚದಲ್ಲಿ ಎಲ್ಲ ಕಡೆ ಆಗುತ್ತೆ, ಬಟ್ ಬೇರೆ ಕಡೆ ಆದಷ್ಟು ಕಮ್ಮಿ ಆಕ್ಸಿಡೆಂಟ್ ಆಗುತ್ತೆ, ಬಿಕಾಸ್ ಆ ಜನಗಳಿಗೆ ತಿಳುವಳಿಕೆ ಜಾಸ್ತಿ ಇರುತ್ತೆ. ಇಲ್ಲಿ ತಿಳುವಳಿಕೆ ಇದ್ರೂ ಕೂಡ ನಾವು ವೈಲೇಟ್ ಮಾಡಿ, ಅವ್ರಿಗೆ ಗೊತ್ತಿರುತ್ತೆ, ಸರ್ಗೂ ಕೂಡ ಗೊತ್ತಿರುತ್ತೆ, ಬಹಳ ವೈಲೇಷನ್ ಮಾಡ್ತೀವಿ ನಾವು ಜನಗಳು ಡ್ರೈವರ್ನಲ್ಲಿ. ಅಂದ್ರೆ ಡ್ರೈವರ್ ಎಲ್ಲ ಕರೆಕ್ಟಾಗಿ ಫಾಲೋ ಮಾಡಿ ಪ್ರತಿಯೊಬ್ಬರೂ. ಅಂದ್ರೆ ಆಕ್ಸಿಡೆಂಟ್ ಆಗಬೇಕಾದ್ರೆ 2 ಕಾರಣ, ಪ್ರಮುಖ ಕಾರಣ. ರಸ್ತೆ ಒಂದು, ವೆಹಿಕಲ್ ಒಂದು, ಡ್ರೈವರ್ ಒಂದು. ಆ ಡ್ರೈವರ್ ಇಬ್ರು ಬರ್ತಾರೆ, ಹಿಂಗ್ ಹೋಗ್ತಾರೋನೊಬ್ಬ, ಆ ಕಡೆ ಬರೋನೊಬ್ಬ. ಸೊ 2 ಅಪೋಸಿಷನ್ ಡ್ರೈವರ್, ಆ ಇಬ್ರು ಸರಿಯಾಗಿರ್ಬೇಕು. ಒಬ್ಬ ಸರಿಯಾಗಿಲ್ಲದು ಆಕ್ಸಿಡೆಂಟ್ ಖಂಡಿತ. ಹೌದು ಸರ್. ಸರ್, ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ. ಮುಂದಿನ ಹಂತದಲ್ಲಿ ನಿಮ್ಮಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಒಂದು ಕಡೆಯಲ್ಲಿ ಸಾರ್ವಜನಿಕರು ರಸ್ತೆಯಲ್ಲಿ ತೋರುವಂಥ ನಿರ್ಲಕ್ಷ್ಯಗಳು, ಮಂಡ್ಯದ ಪ್ರಕರಣವನ್ನು ಹೊರತುಪಡಿಸಿ ಮಾತನಾಡ್ತಾ ಹೋಗೋದಾದರೆ ಸಂಚಾರಿ ಪೊಲೀಸರು ರಸ್ತೆಯಲ್ಲಿ ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ತಾರೆ, ಇನ್ನು ಸಾರ್ವಜನಿಕರು ಬೇಕಾಬಿಟ್ಟಿಯಾಗಿ ವರ್ತನೆ ಮಾಡ್ತಾರೆ, ಈ ಕುರಿತಾಗಿಯೂ ಕೂಡ ಮುಂದಿನ ಹಂತದಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಮಂಡ್ಯ ಜಿಲ್ಲೆಯಲ್ಲಿ ನಿನ್ನೆ ನಡೆದಿರುವಂಥ ಘಟನೆ ವಿಚಾರವಾಗಿ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಅಲ್ಲಿ ಪೊಲೀಸರು ಬೇಜವಾಬ್ದಾರಿಯನ್ನು ತೋರಿದ್ರು
ಮಾಡಿದ್ರು ಎನ್ನುವಂಥ ದೊಡ್ಡ ಮಟ್ಟದ ಆರೋಪ. ಹೀಗಾಗಿ 3 ವರ್ಷದ ಮಗು ರಿತಿಕ್ಷಾ ಸಾವನ್ನಪ್ತು ಎನ್ನುವಂಥದ್ದಾಗೂ ಕೂಡ ಅವರ ಕುಟುಂಬಸ್ಥರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಹಾಗಾದರೆ ಈ ಸಾವಿಗೆ ಯಾರು ಹೊಣೆ ಎನ್ನುವಂಥ ಪ್ರಶ್ನೆಗಳು ಕೂಡ ಇಲ್ಲಿ ಬರುವಂಥದ್ದು ಸಹಜ. ಹಾಗೆಯೇ ಸಾಕಷ್ಟು ವಿಚಾರಗಳಿವೆ ಈ ಸಾರಿಗೆ ನಿಯಮಗಳ ವಿಚಾರಕ್ಕೆ ಸಂಬಂಧಿಸಿದಂತೆ, ಸಂಚಾರಿ ನಿಯಮಗಳ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರಶ್ನೆಗಳು ಜನರಲ್ಲೂ ಕೂಡ ಇವೆ. ಅವ್ರು ಏನು ಮಾಡಬಾರ್ದು, ಏನು ಮಾಡಬೇಕು, ಈ ವಿಚಾರವಾಗೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ರಾಜಣ್ಣ ಸರ್, ಒಂದಷ್ಟು ಜನರಿಗೆ ಒಂದು ದೊಡ್ಡ ಗೊಂದಲ ಇದೆ. ಸಂಚಾರಿ ಪೊಲೀಸರ ಕೆಲಸ ಏನು, RTOನ ಕೆಲಸ ಏನು ಅಂತೇಳಿ ಸರ್, ಡಿಫ್ರೆನ್ಸ್ ಹೇಳ್ಬೋದಾ ಸರ್? ತುಂಬ ಒಳ್ಳೆ ಪ್ರಶ್ನೆ. ಎಷ್ಟೋ ಜನಕ್ಕೆ RTO ಅಂದ್ರೇನು ಗೊತ್ತಿಲ್ಲ, ಪೊಲೀಸ್ ಅಂದ್ರೇನು ಕೆಲವರಿಗೆ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ಹತ್ರನೇ ಬಂದು RTO ಆಫೀಸ್ಗೆ ಬಂದ್ಬಿಟ್ಟು, ಸರ್ ನಿಮ್ಮಲ್ಲಿ ಪೊಲೀಸ್ ಇದಾರಲ್ಲ ಸರ್, ಇನ್ಸ್ಪೆಕ್ಟ್ರು ಅವರು ಅಂತಾರೆ. ಅಂದರೆ ಅವ್ರಿಗೆ ಗೊತ್ತಿಲ್ಲ ಲೈಸೆನ್ಸ್ ಯಾರು ಕೊಡೋರು, ಪರ್ಮಿಟ್ ಯಾರು ಕೊಡೋರು, ಟ್ರಾಫಿಕ್ ಕಂಟ್ರೋಲ್ ಮಾಡೋರು ಯಾರು ಅಂತಲೂ ಗೊತ್ತಿಲ್ಲ. ಈವನ್ ನಮ್ಮ ರಿಲೇಷನ್ ಕೇಳ್ತಾರೆ, ನೀವು ಅವತ್ತು ಅಲ್ಲಿ ಸರ್ಕಲಲ್ಲಿ ನಿಂತಿದ್ರಿ, ನೀವು ಅಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಿದ್ರಿ ಅಂತ ಹೇಳ್ತಾರೆ. ಆದರೆ ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಅವ್ರಿಗೆ ಏನಿದೆ, ಡ್ರೆಸ್ ಕೋಡ್ ಏನಿದೆ, ಮತ್ತು ಡ್ಯೂಟೀಸ್ ಏನು, ರೆಸ್ಪಾನ್ಸಿಬಿಲಿಟೀಸ್ ಏನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಸರ್ಕಾರ ಸಪ್ರೇಟ್ ಒಂದು ನೋಟಿಫಿಕೇಶನ್ ಮಾಡಿದ್ದಾರೆ, ಯಾವ ಒಂದು ಅಧಿಕಾರವನ್ನು ಟ್ರಾಫಿಕ್ ಪೊಲೀಸರಿಗೆ ಅಂದರೆ ಪೆನಾಲ್ಟಿ ಹಾಕೋದಕ್ಕೆ ಕೊಟ್ಟಿದ್ದಾರೆ, ಮತ್ತು RTOಗೆ ಏನಿದೆ ಅಂತ. ಮುಖ್ಯವಾಗಿ RTO ಮತ್ತು ಸಂಚಾರಿ ಪೊಲೀಸರಿಗೆ ವ್ಯತ್ಯಾಸ ಅಂದರೆ, RTO ಅಂತಂದರೆ ಲೈಸೆನ್ಸ್ ಕೊಡ್ಬೋದು, ವೆಹಿಕಲ್ನ ನೋಂದಣಿ ಮಾಡ್ಬೋದು, ಮತ್ತು ಇದು ಎಲ್ಲ ಸಂಬಂಧಪಟ್ಟಂತೆ ನಿಯಂತ್ರಣ ಮಾಡ್ತಕ್ಕಂಥ ಅಧಿಕಾರ ಮೋಟರ್ ವೆಹಿಕಲ್ ಆ್ಯಕ್ಟಲ್ಲಿ RTOಗಿರುತ್ತೆ. ಆದರೆ ಪೊಲೀಸರಿಗೆ ಓನ್ಲಿ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಅಧಿಕಾರ ಮಾತ್ರ ಇರುತ್ತೆ. ಎಸ್, ಹಾಗಾದರೆ ಪೊಲೀಸರಿಗೆ ನಿಯಂತ್ರಣ ಮಾಡುವಂಥ ಅಧಿಕಾರ ಇರುತ್ತೆ. ಬಟ್ ಈಗ ನಾವು ಕೆಲವೊಂದಿಷ್ಟು ಕಡೆಗಳಲ್ಲಿ ನೋಡ್ತಾ ಇದ್ದೀವಿ, ಪೊಲೀಸರು ರಸ್ತೆ ಮೇಲೆ ಅಡ್ಡ ಹಾಕೋದು, ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಹೇಳ್ತಾ ಹೋಗೋದಾದ್ರೆ ಸರ್ ನೋಡಿ, ಈಗ ಟ್ರಾನ್ಸ್ಪೋರ್ಟ್ ಅನ್ನೋದು ಇಟ್ಸ್ ಎ ಬಿಗ್ ಇದು ಒಂದು ಸೆಕ್ಟಾರ್. ಈ ಸಾರಿಗೆ ಇಲಾಖೆಯಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ತುಂಬ ಚಿಕ್ಕದು. ಯಾಕೆಂದರೆ ಇವರಿಗೆ ರೋಲ್ಸ್ ಜಾಸ್ತಿ ಇದೆ. ಇವರು ತೆರಿಗೆ ವಸೂಲಿ ಮಾಡಬೇಕು, ಲೈಸೆನ್ಸ್ ಇಶ್ಯೂ ಮಾಡಬೇಕು, ಮತ್ತು ರಿಜಿಸ್ಟ್ರೇಷನ್ನು ಮತ್ತು ರಾಜಸ್ವ ಸಂಗ್ರಹಣೆ ಎನ್ಫೋರ್ಸ್ಮೆಂಟು ಜಾಸ್ತಿ ಇರುತ್ತೆ. ಕಡಿಮೆ ಸಿಬ್ಬಂದಿಯಲ್ಲಿ ಇಷ್ಟು ಎಲ್ಲ ಆಕ್ಟಿವಿಟೀಸನ್ನು ಮಾಡೋದಕ್ಕೆ ನಿಯಂತ್ರಣ ಮಾಡೋದು ಕಷ್ಟ ಆಗುತ್ತೆ. ಹೇಳಬೇಕು ಅಂತಂದರೆ ಸಂಚಾರಿ ನಿಯಂತ್ರಣ ಹೆಚ್ಚಿಗೆ ಮಾಡ್ತಾ ಇರ್ತಕ್ಕಂಥವ್ರು ಅದರಲ್ಲೂ ನಗರಗಳಲ್ಲಿ ಪೊಲೀಸರ ಪಾತ್ರನೇ ಹೆಚ್ಚೇ ಹೊರತು RTO ಪಾತ್ರ ತುಂಬ ನಗಣ್ಯ ಅಂತ ಅಂದ್ಬಿಟ್ಟು ಎಲ್ಲ ವಾಸ್ತವಿಕವಾಗಿ ಇರ್ತಕ್ಕಂಥ ವಿಚಾರ. ಎಸ್, ಈ ಫೈನ್ ಕಲೆಕ್ಷನ್ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್, ಫೈನ್ ಸಪ್ರೇಟ್ ಇದೆ. ಅದಕ್ಕೆ ನೋಟಿಫಿಕೇಶನ್ ಪೊಲೀಸರಿಗೆ ಸಂಚಾರಕ್ಕೆ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ನಿಗದಿಪಡಿಸಿದ್ದಾರೆ. ಲೈಸೆನ್ಸ್ ಇಲ್ಲ ಅಂದರೆ ಎಷ್ಟು, ಟ್ರಾಫಿಕ್ ವೈಲೇಷನ್, ಸಿಗ್ನಲ್ ಜಂಪ್ ದಾಟಿದ್ರೆ ಎಷ್ಟು, ಹೆಲ್ಮೆಟ್ ಹಾಕೊಳ್ಳಿಲ್ಲ ಅಂದರೆ ಎಷ್ಟು, ಯೂನಿಫಾರ್ಮ್ ಹಾಕ್ಕೊಂಡಿಲ್ಲ ಅಂದರೆ ಎಷ್ಟು, ಈ ಥರ ಸುಮಾರು ಒಂದು 24 ಅಫೆನ್ಸ್ಗಳನ್ನ ಟ್ರಾಫಿಕ್ನವ್ರಿಗೆ ಲಿಸ್ಟ್ ಮಾಡಿ ಗೆಜೆಟ್ ಮಾಡಿದರೆ ಅದ್ರ ಪ್ರಕಾರನೇ ಅವರು ಪೆನಲೈಸ್ ಮಾಡ್ತಾರೆ. ಎಸ್, ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ ಸರ್. ಏನೇನೋ ನಿಯಮಗಳಿವೆ, RTO ಹಾಗೇನೆ ಸಂಚಾರಿ ಪೊಲೀಸರಿಗೆ ಇರುವಂಥ ವ್ಯತ್ಯಾಸಗಳೇನು ನಿಜಕ್ಕೂ ಕೂಡ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಸರ್ ಕೂಡ ಹೇಳ್ತಾ ಇದ್ರು ಏನು ವ್ಯತ್ಯಾಸ ಇದೆ ಎನ್ನುವುದಾಗಿ. ಶ್ರೀಹರಿ ಸರ್ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಒಂದಷ್ಟು ವಿಚಾರಗಳ ಕುರಿತು ರಾಜಣ್ಣ ಸರ್ ಮಾಹಿತಿಯನ್ನು ಕೊಡ್ತಾ ಇದ್ರು. ಇನ್ನೊಂದು ಕಡೆಯಲ್ಲಿ ಸರ್, ಈಗ ಸಂಚಾರಿ ಪೊಲೀಸರ ಕೆಲಸ ಎನ್ನುವಂಥದ್ದು ಗೊತ್ತಾಯಿತು. ಈಗ ದಾರಿ ಮಧ್ಯೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅಡ್ಡ ಹಾಕೋದು, ಬೈಕ್ ಸವಾರರನ್ನ ನಿಲ್ಲಿಸೋದು, ಕಾರ್ ಅವ್ರನ್ನ ನಿಲ್ಲಿಸೋದು, ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿ ಸರ್? ಇದಕ್ಕೆಲ್ಲ ಒಂದು ಪ್ರೊಸೀಜರ್ ಅಂತ ಇಲ್ವಾ ಸರ್? ಹೇಗೆ ಇದು ಜನರಲ್ ಆಗಿ ಇದೆ ಇದು. ಈಗ ಪ್ರೆಸೆಂಟು ಅದು ಸ್ವಲ್ಪ ಕಮ್ಮಿ ಆಗ್ತಕ್ಕಂಥ ಕ್ಯಾಮ್ರಾಗಳು ಇಟ್ಟಿರ್ತಾರೆ ಅಲ್ಲಿ. ಸೊ ಕ್ಯಾಪ್ಚರ್ ಮಾಡೋದ್ರಿಂದ ಜನಗಳಿಗೆ ಹೆದರಿಕೆ. ಈಗ ಎಲ್ಲೆಂದರಲ್ಲೇ ನಿಲ್ಸೋದು, ನಿಂತ್ಕೊಳ್ಳೋದು, ಮಧ್ಯ ರೋಡಲ್ಲಿ ನಿಲ್ಸೋದು, ಫುಟ್ಪಾತ್ ಮೇಲೆ ಓಡಿಸೋದು, ಇದೆಲ್ಲ ಕಂಟ್ರೋಲ್ ಆಗಿದೆ. ಅಂದರೆ ತಕ್ಕ ಮಟ್ಟಿಗೆ ಆಗಿದೆ ಅಂತ ಹೇಳಕ್ ಬರೋದಿಲ್ಲ. ಇದು ನಮ್ಮ ಜನಗಳು ಯಾವತ್ತಿದ್ರೂ ದೇ ಫೈಂಡ್ ದ ವೇಸ್ ಆ್ಯಂಡ್ ಮೀನ್ಸ್ ಹೌ ಟು ವೈಲೇಟ್. ಯಾವುದೇ ರೂಲ್ಸ್ ಕೊಟ್ಟರು ಕೂಡ ಅವ್ರ ಸೈಕಾಲಜಿನೇ ಹಂಗೆ ಬಂದ್ಬಿಟ್ಟಿದೆ ಅದು. ಅಂದರೆ ಫಾಲೋ ಮಾಡಬೇಕು ಅಂದ್ರು. ಬೇರೆ ಕಂಟ್ರಿಲಿ ಹಿಂಗಿರೋದಿಲ್ಲ. ಬೇರೆ ಕಂಟ್ರಿಲಿ ಯಾರು ಪೊಲೀಸರು ರಸ್ತೆಯಲ್ಲಿ ಇರೋದಿಲ್ಲ, ನಮ್ಮ ಇಂಡಿಯಾ ಥರ ಅಥವಾ ನಮ್ಮ ಬೆಂಗಳೂರಿನವ್ರ ಥರ ಇರೋದಿಲ್ಲ. ಅವ್ರು ಪ್ರತಿಯೊಂದು ಕೂಡ ರೆಕಾರ್ಡ್ ಆಗ್ತಾ ಇರುತ್ತೆ ಅಲ್ಲಿ. ಆಟೋಮೆಟಿಕ್ ಬುಕ್ ಆಗ್ತಾ ಇರುತ್ತೆ. ತಕ್ಷಣ ಲೈಸೆನ್ಸು ಕ್ಯಾನ್ಸಲ್ ಮಾಡ್ತಾರೆ. 1 ವರ್ಷ ಟರ್ಮು, 2 ವರ್ಷ, 3 ವರ್ಷ ಟರ್ಮು ಹಿಂಗೆ ಮಾಡ್ತಾರೆ. ಅದನ್ನು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರೆ. ಬಟ್ ನಮ್ಮಲ್ಲಿ ಏನಾಗುತ್ತೆ, ಒಂದು ರೂಲ್ಸ್ ಇದ್ರೂ ಕೂಡ ವೈಲೇಷನ್ ಜಾಸ್ತಿ ಇರುತ್ತೆ. ಅಂದರೆ
ನಾನು ಒಂದು ಸಿಂಪಲಾಗಿ ಹೇಳ್ತೀನಿ, ನಾನು ಇಂಜಿನಿಯರ್ ಆಗಬೇಕಾದ್ರೆ 5 ವರ್ಷ ಮಿನಿಮಮ್ BE ಮಾಡಿರಬೇಕು, MTech ಮಾಡಿದ್ರೆ ಅದು ಆಪ್ಷನ್ನು, PhD ಅದು ಆಪ್ಷನ್ನು. ಇಷ್ಟು 5 ವರ್ಷ ಓದೋಕ್ಕೆ ಮುಂಚೆ ದೆನ್ ಓನ್ಲಿ ಬಿಕಮ್ ಎ ಇಂಜಿನಿಯರ್. ಸಿಮಿಲರ್ಲಿ ಡ್ರೈವ್ ಮಾಡಬೇಕಾದ್ರೆ ವೆಹಿಕಲ್ಗೆ 10 ದಿನ ಒಂದು ಡ್ರೈವಿಂಗ್ ಲೈಸೆನ್ಸ್ ಕೊಟ್ಬಿಟ್ರೆ ಅದೇನು ಅವನು ಲೈಸೆನ್ಸ್ನು ಕಿಲ್ ಮಾಡ್ತಾರೆ ಅಷ್ಟೇ ಅವನು. ಸೊ ಅಂದರೆ ಇದು ಒಂದು ಸಾಕಷ್ಟು ಪರಿಶ್ರಮ ಮಾಡಿ ಪ್ರಾಕ್ಟೀಸ್ ಮಾಡಬೇಕು. ಅವನು ಟೆಸ್ಟಿಂಗ್ ಟ್ರ್ಯಾಕ್ ಎಲ್ಲಿ ಮಾಡ್ತೀವಿ ಅದನ್ನು ಕ್ಲೀನಾಗಿರೋ ಬೇರೆ ಯಾವುದೇ ವೆಹಿಕಲ್ ಇರಬಾರ್ದು ಆ ಜಾಗದಲ್ಲಿ ಮಾಡ್ತೀವಿ ನಾವು. ಬಟ್ ಆದರೆ ಇವ್ರಿಗೆ ಎಲ್ಲಿ ಮಾಡಬೇಕು, ರೋಡಿಗೆ ಕರ್ಕೊಂಡ್ಬಂದು ಮಾಡಿಸ್ಬೇಕು ಇವ್ರನ್ನ ಟೆಸ್ಟಿಂಗು. ಅವಾಗ ಹೆಂಗೆ ಕಂಟ್ರೋಲ್ ಮಾಡ್ತಾನೆ, ಎಷ್ಟು ಡಿಸ್ಟೆನ್ಸ್ಗೆ, ಈಗ ಬ್ರೇಕಿಂಗ್ ಡಿಸ್ಟೆನ್ಸ್ ಅಂತ ಇರುತ್ತೆ, ಎಲ್ಲಿ ಸ್ಟಾಪ್ ಮಾಡಿದ್ರೆ ಹತ್ರ ಬಂದು ವಿತೌಟ್ ಆಕ್ಸಿಡೆಂಟ್ ನಿಲ್ಬೋದು. ಅದು ಅದೆಲ್ಲ ಕೆಲವು ಟೆಕ್ನಾಲಜಿ ಇರ್ತದೆ. ಅದನ್ನ ಅದ್ರ ಪ್ರಕಾರ ಗಮನ ಸೆಳೆದು ಅದು ಇದರಲ್ಲೇನೋ ಆಕ್ಸಿಡೆಂಟಲ್ಲಿ ಪಾಪ ಇನ್ಯಾರೋ ಇನ್ನೋಸೆಂಟು ಸಾಯ್ಬೋದು ಅಥವಾ ಏನೋ ಕೈ ಕಾಲು ಮುರ್ಕೋಬೋದು, ಬಟ್ ಇವನಿಗೂ ಏಟ್ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ. ಎಷ್ಟೋ ಕಡೆ ಡ್ರೈವರ್ಗಳಿಗೂ ಆಗಿರುತ್ತೆ ಅದು. ಸೊ ಅವನ ಪ್ರಾಣನೂ ಹೋಗೋದ್ರಿಂದ ಇದು ಇಬ್ಬರೂ ರೆಸ್ಪಾನ್ಸಿಬಲ್. ರೋಡಲ್ಲಿ ಹೋಗೋದಾರದು ರೆಸ್ಪಾನ್ಸಿಬಿಲಿಟಿ ಆಗ್ತಾನೆ ಅವನು, ಬೇಜವಾಬ್ದಾರಿಯಿಂದ ಮಾಡೋನು. ಎರಡನೇದು ಡ್ರೈವ್ ಮಾಡೋನು. ಈ ಡ್ರೈವ್ ಮಾಡೋನು ಹೆಚ್ಚಿನ ಪ್ರಾಬ್ಲಮ್ಗೆ ಒಳಗಾಗ್ತಾನೆ. ಈಗ ಅವ್ನು ಡ್ರೈವ್ ಮಾಡ್ತಾನೆ, ಅವ್ನು ಕೇರ್ಫುಲ್ಲಾಗಿ ನಾವು ಆದಷ್ಟು ರೋಡಲ್ಲಿ ಹಸು ಹೋಗ್ತಾ ಇರುತ್ತೆ, ಆ ಹಸುನ ಅವನು ಅವಾಯ್ಡ್ ಮಾಡಬೇಕು. ಹಸು ಮೇಲೆ ನಾನು ಹೋಗ್ತೀನಿ, ರೋಡಲ್ಲಿ ನಂದು ರೋಡು ಅಂತಂದು ಹೋಗೋಕೆ ಆಗೋದಲ್ಲ. ಸೊ ಈ ರೀತಿ ಅವರು ಕೂಡ ತಿಳ್ಕೊಂಡು ಡ್ರೈವ್ ಕೂಡ ಮಾಡಬೇಕು. ನಾನು ಏನು ಹೇಳೋದು ಅಂತಂದರೆ, ಇನ್ಫ್ಯಾಕ್ಟ್ ನನ್ನ ಸುಮಾರು ಒಂದು 40-50 ವರ್ಷ ಎಕ್ಸ್ಪೀರಿಯನ್ಸ್ ಆಗೋಗ್ಬಿಟ್ಟಿದೆ ನನಗೆ ಟ್ರಾಫಿಕ್ ಇಂಜಿನಿಯರಿಂಗಲ್ಲೇ. ಸೊ ಇದ್ರ ಪ್ರಕಾರ ಏನು ಮಾಡ್ತಾರೆ, ನಾವು 10 ದಿನ ಕೊಡೋ ಟ್ರೈನಿಂಗ್ ಸಾಲದು ಅನಿಸುತ್ತೆ. 10 ದಿನ ಕೊಟ್ಬಿಟ್ಟು ಇವಾಗ ಗೆಟಿಂಗ್ ಗುಡ್ ಲೈಸೆನ್ಸ್ ಯಾರನ್ನ ಬೇಕಾದ್ರೆ ಸಾಯಿಸೋನ್ನ ಥರ ಕೊಡಬಾರ್ದು ನಾವು. ಅಂದರೆ ನಾವು ಒಂದು ಹೇಳಿದ್ನಲ್ಲ, ಡಿಗ್ರಿ ಕೊಡ್ಬೇಕಾದ್ರೆ 3 ವರ್ಷ 5 ವರ್ಷ ಎಲ್ಲ ಓದಿರಬೇಕು, ಅವಾಗ ಕೆಲಸ ಚೆನ್ನಾಗಿ ಮಾಡೋಕ್ಕೆ ಕರೆಕ್ಟ್ ಆಗುತ್ತೆ. ಅದೇ ಥರ ಡ್ರೈವಿಂಗಲ್ಲಿ ಮಾಡಬೇಕಾದ್ರೆ ರಸ್ತೆಗೆ ಬರೋಕ್ಕೆ ಮುಂಚೆ ಅವನಿಗೆ ಸಾಕಷ್ಟು ರೋಡಿನಲ್ಲಿ ಪರಿಣಿತಿ ಹೊಂದಿರಬೇಕು, ರಸ್ತೆ ಕಂಡೀಷನ್ ಗೊತ್ತಿರಬೇಕು, ಜನ ಎಲ್ಲಿ ಓಡಾಡ್ತಾರೆ, ನಮ್ಮ ಜನಗಳು ತಪ್ಪಿ ಬೇರೆ ಕಡೆ ಬಂದಾಗ ಹೆಂಗೆ ಕಂಟ್ರೋಲ್ ಮಾಡಬೇಕು, ವೆಹಿಕಲ್ ಕಂಟ್ರೋಲ್ ಯಾವ ಸ್ಪೀಡಿಗೆ ಕಂಟ್ರೋಲ್ ಆಗುತ್ತೆ ವೆಹಿಕಲ್ಲು, ಅರ್ಬನ್ ರೋಡಲ್ಲಿ ಸ್ಪೀಡ್ ಲಿಮಿಟ್ ಎಷ್ಟು, ಈ ಕೆಲವು ಪರಿಜ್ಞಾನ ಇದ್ದರೆ ಅವನು ಕೇರ್ಫುಲ್ ಡ್ರೈವರ್ ಆಗ್ತಾರೆ. ಬಟ್ ಏನಂದರೆ ಒಂದು ಏಜ್ ಗ್ರೂಪ್ ನಾವು ಒಂದು ಸ್ಟಡಿ ಮಾಡಿದ್ದೀವಿ, ಟೆಕ್ನಿಕಲ್ ಸ್ಟಡಿ ಅಂತಂದರೆ ಯಾವ ಏಜಲ್ಲಿ ಯಾವ ಥರ ಬಿಹೇವಿಯರ್ಸ್ ಇದ್ರ ಪ್ರಕಾರ 18 to 25 ಅವ್ರಿಗೆ ಪ್ರಪಂಚ ಆಕಾಶ ಕಾಣಿಸಲ್ಲ, ಅವ್ರಿಗೆ ಭೂಮಿನೂ ಕಾಣಿಸಲ್ಲ ಅವ್ರಿಗೆ. ಅಂದರೆ ಯಾರು ರೆಸ್ಪಾನ್ಸಿಬಲ್ ಆಗ್ತಾರೆ ಅಂದರೆ, ಮದುವೆ ಆದಮೇಲೆ ಹೆಂಡತಿ ಬಂದಿರ್ತಾಳೆ, ಮಕ್ಕಳಿರ್ತಾರೆ, ಅವರು ಕಂಟ್ರೋಲ್ ಮಾಡ್ತಾ ಇರ್ತಾರೆ ಮನೆಯಲ್ಲಿ, ಕೇರ್ಫುಲ್ಲಾಗಿ ಓಡಿಸಿ, ನಾವು ಮದುವೆ ಮಾಡ್ಕೊಂಡಿದ್ದೀರಾ, ಮಗು ಇದೆ, ಇದೆಲ್ಲ ಕರೆಕ್ಟಾಗಿದೆ, ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬರುತ್ತೆ ಅವ್ರಿಗೆ. ಬಟ್ ಯಂಗ್ಸ್ಟರ್ಸ್ಗೆ ನಾವು 12 ವರ್ಷ 15 ವರ್ಷದವರೆಲ್ಲ ರೋಡಲ್ಲಿ ಓಡಿಸ್ತಾ ಇರ್ತಾರೆ. ಮನೇಲಿ ಅಪ್ಪ ಅಮ್ಮನ ಮಾತು ಕೇಳ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಕೇಳೋಕ್ಕಿಂತ ಮುಂಚೆ ಒಂದು ಸುವೇಗನೋ ಯಾವ ಚಿಕ್ಕ ವೆಹಿಕಲ್ ತಗೊಂಡು ಓಡಿಸಿ 2-3 ದಿನ ಇನ್ಯಾರ್ದೋ ಸೈಕಲ್ ಓಡಿಸಿ ಆಮೇಲೆ ಮೋಟ್ರ್ ಬೈಕ್ ಇಳಿತಾರೆ. ಈ ಸ್ಕೂಟ್ರಿಗಿಂತ ಮೋಟ್ರ್ ಬೈಕ್ ಡೇಂಜರು. ಏನಾಗುತ್ತೆ, ಸ್ಕೂಟ್ರಿಗೆ ಮುಂದೆ ಇದಿರುತ್ತೆ, ಪ್ರೊಟೆಕ್ಷನ್ ಇದೆ ಮುಂದೆ ಸ್ಕೂಟರ್ಗಳಿಗೆ. ಬೇರೆ ಮೋಟರ್ ಬೈಕ್ ಏನೂ ಇರಲ್ಲ, 2 ಹ್ಯಾಂಡ್ಲ್ ಬಾರ್ ಕೊಟ್ಟಿರ್ತಾರೆ, ಕಾಲಿಟ್ಕೊಳ್ಳೋಕೆ ಅಷ್ಟೇ. ಸೊ ಡೈರೆಕ್ಟಾಗಿ ದಿ ಎಕ್ಸ್ಪೋಜರ್ ಆಫ್ ದ ಬಾಡಿ ಈಸ್ ಮೋರ್ ಮೋಟರ್ ಬೈಕ್ನವ್ರಿಗೆ. ಆಮೇಲೆ ಎರಡನೇದು ಏನಾಗ್ತದೆ ಅಂದರೆ, 3 ಜನ ಹೋಗೋದು, ಕೆಲವು ಸಾರಿ ಯಾರು ಇಲ್ಲ, ವೀಲಿಂಗ್ ಅಂತೀವಿ ನಾವೀಗ, ನಮ್ಗೆ ಗೊತ್ತಿರೋ ಟರ್ಮ್, ಅದು ಜಾಸ್ತಿ ಆಗ್ಬಿಡಿ. ಯಾರು ಇಲ್ಲದೆ ಅವ್ರಿಗೆ ಯಾರು ಕೇರ್ ಮಾಡಲ್ಲ, ಅವ್ರಿಗೆ ಹೌದು ಓಡಿಸೋದು. ಕೆಲವು ಸಾರಿ ಪೊಲೀಸವ್ರಿಗೆ ಹೆದರಿಕೆ ಆಗ್ಬಿಡುತ್ತೆ, ನಾವೆಲ್ಲಿ ಅಡ್ಡ ಬಂದ್ರೆ ನಮ್ಮ ಮೇಲೆ ಹೊಟ್ಬಿಡ್ತಾರೋ ಅವ್ರು ಅಂತ. ಆ ಥರ ಕೇಸ್ಗಳು ಭಾಳ ಆಗಿದೆ ಅಲ್ಲಿ. ಸೊ ಇದರಿಂದ ಕೂಡ ಅಪಘಾತಗಳು ತಡೆಯುತ್ತೆ. ರಾಜಣ್ಣ ಸರ್, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಹಿಂದೆ ಸ್ವಲ್ಪ ದಿವಸದ ಹಿಂದೆ ತಗೊಳ್ಳೋಣ, ಈ ರೀತಿಯಾಗಿ ರಸ್ತೆ ಮಧ್ಯೆ ಎಲ್ಲ ಅಡ್ಡ ಹಾಕೋದು ಇರಲಿಲ್ಲ. ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಗಲಾಟೆ ಆಗಿತ್ತು, ಈ ಹಿಂದೆ ಇದ್ದಂಥ ಸರ್ಕಾರ ಅದನ್ನು ನಿಲ್ಲಿಸಿತ್ತು ಎನ್ನುವಂಥ ಒಂದಷ್ಟು ಆರೋಪಗಳು. ಅಥವಾ ಕ್ಯಾಮ್ರಾಗಳನ್ನು ಅಡಾಪ್ಟ್ ಮಾಡಿಕೊಂಡ್ರು, AI ಕ್ಯಾಮ್ರಾಗಳು ಬಂದವು, ಸಿಗ್ನಲಿಂಗ್ ಎಲ್ಲ ಅಲ್ಲೇ ಮೂವ್ ಆಗ್ತಾ ಇತ್ತು, ಅದಕ್ಕೊಂದು ಕಂಟ್ರೋಲ್ ರೂಮ್ ಅಂತ ಇತ್ತು. ಆದರೆ ಈಗ ಮತ್ತೆ ಪೊಲೀಸರು ರೋಡಿಗಿಳಿಯುವಂಥ ಅನಿವಾರ್ಯತೆ ಇತ್ತ ಸರ್? ಈ ಕೀ ಇಡೋದು ಅಥವಾ ಲಾಠಿ ಹಿಡ್ಕೊಂಡು ಹೆದರಿಸೋದು, ಇದರೆಲ್ಲ ಅಗತ್ಯ ಇದೆಯಾ ಸರ್? ಹೇಗೆ? ಖಂಡಿತವಾಗ್ಲೂ ಇದು ಯಾರು ಅನುಭವಿ ಅಧಿಕಾರಿಗಳು ಯಾರು ಮಾಡೋದಿಲ್ಲ. ಖಂಡಿತವಲ್ಲ, ಅದು ತಪ್ಪೇ. ಅದನ್ನು ಯಾರು ನಾವು ಎನ್ಫೋರ್ಸಿಂಗ್ ಅಥಾರಿಟಿ ಅಂತ ಹೇಳ್ಬಿಟ್ಟು, ನಮಗೆ ಜನಗಳು ಆಟಿಟ್ಯೂಡ್ ಗೊತ್ತಿರುತ್ತೆ, ಅವ್ರನ್ನ ನಾವು ಹ್ಯಾಂಡಲ್ ಮಾಡ್ಬೇಕಾದ್ರೆ ನಾವು ಈ ಪ್ರಯೋಗ ಮಾಡಬೇಕು ಅನ್ನೋದನ್ನ ಕ್ರಮ ಸರಿಯಾದಂಥ ಕ್ರಮ ಅಲ್ಲ. ತಾವು ಮುಂದುವರೆದು ಸಾರ್ ಹೇಳಿದ್ರು, ಎಲ್ಲ ಏಜು 50 to 25 ಅಂತ ಹೇಳಿದರು. ಅಂದರೆ ಮದುವೆ ಆಗಿರೋದಿಲ್ಲ, ಜವಾಬ್ದಾರಿ ಇರೋದಿಲ್ಲ, ಇನ್ನು ಅಡೋಲಸೆಂಟ್ ಏಜಲ್ಲಿ ಹೆಚ್ಚಿಗೆ ಮಾಡ್ತಾರೆ ಅಂತ. ನಾನು ಅದಕ್ಕಿಂತ ಹೆಚ್ಚಿಗೆ ಯಾರ್ದು ತಪ್ಪು ಸರ್? ಪೇರೆಂಟ್ಸ್ದು. ನಾವು ನಮ್ಮನೆ ಸುತ್ತಮುತ್ತನೇ ನೋಡ್ತೀವಿ, ನೀವು ನಿಮ್ಮ ಮನೆ ಸುತ್ತಮುತ್ತ ಅಬ್ಸರ್ವ್ ಮಾಡಿ. ನೀವು 10 ವರ್ಷ 8 ವರ್ಷ ಮಕ್ಕಳುಗಳಿಗೆ ಅವರೇ ತಂದೆ ತಾಯಿಗಳು ಗಾಡಿ ಕೊಟ್ಟು ನನ್ನ CCTVನಲ್ಲಿ ಇಂಥವು ನಿಮಗೆ 100s of clippings ನಾನು ಕೊಡಬೇಕು.
ನಾವು ಮಕ್ಕಳನ್ನೇ ಯಾಕೆ ನೀವೇನು ಸಂಸ್ಕಾರ ಕೊಟ್ಟಿದ್ದೀವಿ ನಾವು ಮಕ್ಕಳುಗಳಿಗೆ ಏನು ಹೇಳಿದ್ದೀವಿ? ನಾವೇ ಅವರು ತಂದೆ ತಾಯಿಗಳೇ ಕೂರಿಸ್ಕೊಂಡು ಬೆಳಗ್ಗೆ ಟೈಮು ಟ್ರಿಬಲ್ ರೈಡಿಂಗ್ ಹೋಗ್ತಕ್ಕಂಥದ್ದನ್ನ ದಿನನಿತ್ಯ ನಾವೇ ನಮ್ಮ ಮನೆ ಮುಂದೆಗಳೇ ನೋಡ್ತೀವಿ, ಹೊರಗಡೆನೂ ನೋಡ್ತೀವಿ. ಮತ್ತು ಯಾಕೆ ಮಕ್ಕಳನ್ನ ಯಾಕೆ ದೂಷಣೆ ಮಾಡಬೇಕು ನಾವು? ಆಮೇಲೆ ಇವತ್ತು ಯಾವುದೇ ಒಂದು ಪ್ರೀ ಯೂನಿವರ್ಸಿಟಿ ಕಾಲೇಜ್ ಹತ್ರ ಹೋಗಿ ನಿಂತ್ಕೊಳ್ಳಿ, ದೇ ಆರ್ ನಾಟ್ ಕ್ರಾಸ್ಡ್ 18 years, ಬಟ್ ಆಲ್ ಆಫ್ ದೆಮ್ ಆರ್ ಯೂಸಿಂಗ್ ದೇರ್ ಬೈಕ್ಸ್ ವಿತ್ ಸ್ಟಂಟ್ಸ್ ವಿತ್ ಟ್ರಿಬಲ್ ರೈಡಿಂಗ್ಸ್. ಯಾರ್ದು ಫಾಲ್ಟ್? ಅಥಾರಿಟಿ ಯಾರಾದರೂ RTO ಹೇಳಿದಾರಾ? ಪೊಲೀಸವರು ಹೇಳಿದಾರಾ? ಪೇರೆಂಟ್ಸ್. ಮತ್ತೆ ಯಾರ್ದು ಫಾಲ್ಟ್? ಮತ್ತೆ ಯಾತಕ್ಕೆ ನೀವು ಸರ್ಕಾರದ ಕಡೆ ಕೈ ತೋರಿಸ್ತೀರಿ? ಸರ್ಕಾರ ಜವಾಬ್ದಾರಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಏಕೆಂದರೆ ಜನ ತಪ್ಪು ಮಾಡ್ತಾ ಇರ್ತಾರೆ. ಸರ್ಕಾರ ಇರೋದು ಅಂಥವ್ರನ್ನ ಶಿಕ್ಷೆ ಕೊಡೋಕ್ಕೆ ಇರೋದು, ಅವ್ರನ್ನ ದಂಡಿಸೋದಕ್ಕೆ ಇರೋದು. ಸರ್ಕಾರ ಆ ಶಕ್ತಿಯನ್ನು ಯಾಕೆ ತಗೊಳ್ಕೊತಾ ಇಲ್ಲ? ನಾನು ನನ್ನ ಪ್ರಶ್ನೆ ಮಾಡ್ತೀನಿ, ನಾವು ಶಕ್ತಿ ಗುಂದಿದ್ದೀವ ಅಥಾರಿಟಿ ಅಂತ ಅನ್ನೋ ಥರ ಒಂದು ಬೇಸರ ಆಗುತ್ತೆ. ಆದರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸಿಸ್ಟಮ್, ಪೊಲಿಟಿಕಲ್ ಸಿಸ್ಟಮ್ಗೆ ಅಧಿಕಾರಿಗಳು ಇವತ್ತು ಎದುರ್ತಾ ಇದ್ದಾರೆ. ಅದನ್ನು ಫೇಸ್ ಮಾಡ್ತಕ್ಕಂಥ ಒಂದು ಧೈರ್ಯನ ತೋರಿಸ್ತಾ ಇಲ್ಲ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಒಂದು ಕೋರ್ಟ್ಗೆ ಯಾರಾದರೂ ಸಣ್ಣ ಪುಟ್ಟ ಜನಗಳನ್ನ ಕೋರ್ಟ್ಗೆ ಹಾಕೋದು, ಅವ್ರಿಗೊಂದು 25,000 ದಂಡ ಹಾಕೋದು, ಅಪರೂಪಕ್ಕೆ ಇದನ್ನು ಇಂಥ ಪ್ರಕರಣಗಳನ್ನು ನಾವು ಕಾಳ್ತಾ ಬರ್ತಾ ಇದ್ದೀವಿ. ನಿಮ್ಗೆ ಎಷ್ಟು ಬೇಕು? ಸಾವಿರಾರು ಬನ್ನಿ, ನಿಮಗೆ ಇದ್ರ ಬಗ್ಗೆ ಒಂದು ಪರೋಕ್ಷವಾಗಿ ಒಂದು ಸ್ಟಡಿ ಮಾಡಿ, ಏನು ವಾಸ್ತವಿಕತೆ ಇದೆಯಾ ಅದ್ರ ಜೊತೆ ಹೋಗಿ. ಯಾಕೆ ಸುಮ್ಮನೆ ನಾವು ಮಾಡುವುದೊಂದು ನಡೆಯೋದೊಂದು ಎರಡು ಭಾಳ ಭಿನ್ನವಾಗಿದೆ. ಇಲ್ಲೆಲ್ಲೋ ಕೂತೇನೋ ಮಾತಾಡ್ತೀವಿ, ಅಲ್ಲಿ ನಮ್ಮ ಮಕ್ಕಳು ಅಲ್ಲೇನೋ ಇದು ಮಾಡ್ತಾ ಇದ್ದಾರೆ. ನಿರ್ಲಕ್ಷ್ಯ ಇದು ಸರಿ. ಪೋಷಕರ ನಿರ್ಲಕ್ಷ್ಯ. ಯಾವಾಗ್ಲೂ ಕೂಡ ಪೊಲೀಸು ಇನ್ನೊಂದು ಸರ್ಕಾರದ ಕಡೆನೇ ಗಮನ ಇದನ್ನ ಕೈ ತೋರಿಸೋದಲ್ಲ. ನಮ್ಮ ಸಮಾಜದಲ್ಲಿರುವ ನಾವು, ನಮ್ಮ ಕುಟುಂಬಗಳ ಜವಾಬ್ದಾರಿಗಳು ಜಾಸ್ತಿ ಇರ್ತದೆ. ಖಂಡಿತ. ನಾವು ಮಕ್ಕಳುಗಳನ್ನ ತಪ್ಪು ಮಾಡಿಬಿಟ್ಟು ರಸ್ತೆಗೆ ಕಳಿಸ್ಬಿಟ್ಟು, ಈಗ ನನ್ನ ಮುಂದೆ ಒಬ್ಬ ರಾಜಕೀಯ ವ್ಯಕ್ತಿ ಮಗ ನಮ್ಮ ಮನೆ ಮುಂದೆ ಬಂದಲ್ಲಿ ಒಂದು ಆಟೋ ರಿಕ್ಷಾಗೆ ಗುದ್ದದ, ಅವನು ಇನ್ನೂ ಒಂದು 8-10 ವರ್ಷ ಇರ್ಬೋದು. ಓಕೆ, 8-10 ವರ್ಷ 8 ವರ್ಷ ಅಷ್ಟೇನೆ. ಸ್ಕೂಟರ್ ತಗೊಂಬಂದು ಆಟೋ ರಿಕ್ಷಾಗೆ ಎಡಗಡೆಯಿಂದ ಬಂದು ಗುದ್ದಿದ್ದಾನೆ. ಓಕೆ, ರಾಜಕೀಯ ವ್ಯಕ್ತಿ. ಏನ್ ಮಾಡ್ತೀರಿ? ಅವನೇ ಬಂದ್ಬಿಟ್ಟು ಆತನಿಗೆ ಆವಾಜ್ ಆಗ್ತಾ ಇದ್ದಾರೆ. ಏನ್ ಮಾಡ್ತೀರಿ? ಆಟೋದವನಿಗೆ ಆವಾಜ್ ಆಗ್ತಿದ್ದಾರೆ. ಹೇಗೆ ಇದು ಎದು ಮನಸ್ಥಿತಿ ಹೇಗೆ ಹೇಳಿ? ನಿಜ ನಿಜ ನಿಜ. ಎಂತ ಸಂಸ್ಕಾರವನ್ನು ಕಲಿಸ್ತಾ ಇದ್ದಾರೆ. ಹೌದು, ಎಲ್ಲದಕ್ಕೂ ಸರ್ಕಾರ ಅಂತ. ಈಗ ಲೈಸೆನ್ಸ್ ಇಶ್ಯೂ ಬಗ್ಗೆ ಸಾರ್ ಬಹಳ ಚೆನ್ನಾಗಿ ಹೇಳಿದ್ರು. ನಾವು ಒಂದು ಲೈಸೆನ್ಸ್ ತಗೋಬೇಕಾದ್ರೆ ನೀವು ನಮ್ಮನ್ನೆಲ್ಲ ಸೇರ್ಕೊಂಡೆ ಕೇಳೋಣ, ನಮ್ಗೆ ಏನು ಅಪೇಕ್ಷೆ ಪಡ್ತೀವಿ? ನಮಗೆ ಸುಲಭನಾಗಿ ಲೈಸೆನ್ಸ್ ಸಿಗಬೇಕು. ನಾವೇನಾದ್ರೂ ಹೋದ್ರೆ ಅವ್ರು ಸುಲಭನಾಗಿ ಪ್ರಶ್ನೆ ಕೇಳಬೇಕು, ನಮಗೆ ಸುಲಭನಾಗಿ ಟೆಸ್ಟ್ ಮಾಡಬೇಕು, ನಮಗೆ ಸುಲಭವಾಗಿ ಲೈಸೆನ್ಸ್ ಕೊಡಬೇಕು. ಇಲ್ಲ ಅಂದರೆ ನಾವು ಹೇಳೋದು ಭ್ರಷ್ಟಾಚಾರ, ಏಜೆಂಟ್ಸು, ಇನ್ನೊಂದು ಮತ್ತೊಂದು, ಇವೆಲ್ಲ ಸಹಜವಾಗಿ ನಾವೆಲ್ಲರೂ ಈ ಕಡೆ ಕೂತ್ಕೊಂಡು ನಾವೆಲ್ಲ ಮಾತಾಡ್ತೀವಿ. ಆ ಕಡೆ ಸ್ಥಾನದಲ್ಲಿ ಕೂತ್ಕೊಳ್ಳಿ. ಆ ಕಡೆ ಸ್ಥಾನದಲ್ಲಿ ಏನು ವ್ಯವಸ್ಥೆ ಕೊಟ್ಟಿದ್ದೀರಿ? ಒಂದು ಪರೀಕ್ಷೆ ವಿಧಾನ ಮಾಡೋದಕ್ಕಾದ್ರೆ ಯಾವ ಸವಲತ್ತಿದೆ? ನಾವು ಎಂಥ ಸಂದರ್ಭದಲ್ಲಿ ಗಾಡಿ, ಎಂಥ ಸಿಚುಯೇಷನ್ನಲ್ಲಿ ನಾವು ಗಾಡಿ ಓಡಿಸೋದಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ವೆರಿ ಟಫ್ ಕಂಡೀಷನಲ್ಲಿ ನಾವು ಇವತ್ತು ಡ್ರೈವ್ ಮಾಡಬೇಕಾಗಿದೆ. ಬಟ್ ನಾವು ಟೆಸ್ಟ್ ಮಾಡಬೇಕಾದ್ರೆ ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು. 5 ಕಿಲೋಮೀಟರ್ ಸ್ಪೀಡಲ್ಲಿ ಹೀಗೋಗಿ ಹೀಗೆ ಬಂದು ಅದು ನಿಮ್ಮ ಕಂಪ್ಯೂಟರ್ಲ್ಲಿ ಅದೇ ಕೊಟ್ಬಿಡುತ್ತೆ, ಪಾಸ್ ಅಂತ ಕೊಟ್ಬಿಡುತ್ತೆ ನಿಮಗೆ. 10-15 ನಿಮಿಷದಲ್ಲಿ ಹೀಗೋಗಿ ಹಾವೋಗಿ ಬಂದ್ಬಿಟ್ರೆ ದೆನ್ ವಾಟ್ ಈಸ್ ಯುವರ್ ರೋಲ್? ಸಾರ್ ಹೇಳಿದ್ರು ಪ್ರಾಕ್ಟಿಕಲ್ಲಾಗಿ ಇಲ್ಲಿ ಕೊಡಬೇಕು ಅಂತ. ಕಲಿಯೋದೆಲ್ಲಿ ಕಲಿಬೇಕು. ಆಮೇಲೆ ಕಲಿಬೇಕಾದ ಏನಾದರೂ ಅಚಾತುರ್ಯಗಳು ಆದರೆ ಯಾರೂ ಜವಾಬ್ದಾರಿ? ಇದಕ್ಕೆ ಯಾವುದೋ ಒಂದು ಸ್ಪಷ್ಟವಾದಂಥ ಒಂದು ಇದಿಲ್ಲ. ಒಂದು ಒಂದು ಟೆಕ್ನಿಕಲ್ಲಾಗಿ ಡಿಸೈನ್ ಮಾಡಿರ್ತಕ್ಕಂಥ ಒಂದು ರೋಡ್ ಟ್ರ್ಯಾಕ್ನ ಒಂದು ಟಫರ್ ಕಂಡೀಷನ್ ಸಿಚುಯೇಷನಲ್ಲಿ ಡ್ರೈವರ್ಸ್ನ ಟೆಸ್ಟ್ ಮಾಡೋ ಥರ ಆ ಫಿಟ್ನೆಸ್ಗಳು ಕೊಡೋದಕ್ಕೆ ಬೇಕಾದಂಥ ಒಂದು ಟಫೆಸ್ಟ್ ಕಂಡೀಷನ್ಸ್ನ ನಾವು ನಿರ್ಮಾಣ ಮಾಡಿದಿಲ್ಲ. ಬಟ್ ನಮಗೆ ಟಫೆಸ್ಟ್ ಸಿಚುಯೇಷನಲ್ಲಿ ನಾವು ಆಪರೇಟ್ ಮಾಡಬೇಕು. ಬಟ್ ಬರೀ ತುಂಬ ಸರಳವಾಗಿ ನಾವು ವಿಧಾನದಲ್ಲಿ ನಾವು ಲೈಸೆನ್ಸ್ ತಗೋಬೇಕು, FC ತಗೋಬೇಕು. ಇದು ದ್ವಂದ್ವ, ಒಂದಕ್ಕೊಂದಕ್ಕೆ ಕಾಂಟ್ರಡಿಕ್ಟರಿ. ಇದನ್ನ ಯೋಚನೆ ಮಾಡಬೇಕಾಗುತ್ತೆ. ಖಂಡಿತ ಸರ್, ಖಂಡಿತ. ನಾನು ಯಾರನ್ನೂ ಬ್ಲೇಮ್ ಇಲ್ಲ, ಯಾರಿಲ್ಲ. ಇದು ಎರಡದೂ ಪಾತ್ರಗಳು ಇದೆ. ಇಬ್ಬರು ಕೂಡ ವಿಮರ್ಶೆ ಮಾಡಬೇಕು, ಚಿಂತನೆ ಮಾಡಬೇಕು, ಚಿಂತನೆ ಮಾಡಬೇಕು. ಆಗೇನಾಗುತ್ತೆ, ನೀವು ಹೇಳಿದಾಗೆ ನೀವು ಇಷ್ಟಕ್ಕೆ ಬಂದಿದ್ದೀರಿ, ನಾವು ಇಲ್ಲಿಗೆ ಬಂದಿದ್ದೀವಿ, ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ನಿಜ. ಈ ಮಧ್ಯೆ ಎಲ್ಲೋ ಕೂತ್ಕೊಂಡು ಒಂದು ಗಂಭೀರವಾದಂಥ ಒಂದು ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ನಾವು ಕಾನೂನಿನ ಚೌಕಟ್ಟಿನಲ್ಲಿ ನಾವು ಮಾತಾಡ್ತೀವಿ. ಈಗ ಆ ಮಗು ಇವಾಗ ಸಾವಾಗಿದೆ. ಕಾನೂನು ಚೌಕಟ್ಟಿನ ವಿಶ್ಲೇಷಣೆ ಮಾಡೋದಾದ್ರೆ ಮಗುವನ್ನ ದ್ವಿಚಕ್ರ ವಾಹನದಲ್ಲಿ ಕರ್ಕೊಂಡು ಹೋಗೋದಕ್ಕೆ ಅವಕಾಶ ಇದೆಯಾ? ತುಂಬಾ ಸಿಂಪಲ್ ಆಗಿ ನಾವು ಸಾಮಾಜಿಕವಾಗಿ ಮತ್ತು ಒಂದು ಇದರಲ್ಲಿ ಬಿಟ್ಬಿಡೋಣ. ನಾವೊಂದು ಹಂಬಲ್ ಇದರಲ್ಲಿ ಬಿಟ್ಬಿಡೋಣ ಮ್ಯಾಟ್ರು. ಕೋರ್ಟ್ಗೆ ಹೋಯ್ತು ಅಂದಾಗ ಕೋರ್ಟಲ್ಲಿ ವಾದ ಮಾಡ್ತಾರೆ. ಕಾನೂನಲ್ಲಿ ಅವಕಾಶ ಇದೆಯಾ ಮಗು ಕರ್ಕೊಂಡು ಹೋಗೋದಕ್ಕೆ? ಎಲ್ಲಿದೆ ತೋರಿಸಿ. ಅಲ್ಲ, ನೋಡಿ, ಇಲ್ಲಿ
ಟೂ ವೀಲರ್ ಫೆನ್ಸ್ ಫಾರ್ Okay. ಅದರಲ್ಲಿ ಹೇಗೆ ಟೂ ವೀಲರಲ್ಲಿ ನೀವು ಹೋಗ್ಬೇಕಾದ್ರೆ ಏನೇನು ಸುರಕ್ಷತೆ ಇರಬೇಕು ಅದನ್ನೆಲ್ಲ ತಗೊಂಡಿದ್ರಾ, ಓಕೆ. ಮತ್ತೆ ಆತನಿಗೆ ಲೈಸೆನ್ಸ್ ಇರಬಹುದು. ಅದೇ ಅಲ್ಲ, ಇವೆಲ್ಲನೂ ಕಾನೂನು ಚೌಕಟ್ಟಲ್ಲಿ ಬಂದಂಥ ಸಂದರ್ಭದಲ್ಲಿ ಯಾವುದೋ ಒಂದು ಇದಿಲ್ಲ ಅಂತಂದ್ರೆ ಈ ಸೆಟ್ ಫಾಲ್ಟ್ ಆಗ್ಬಿಟ್ಟು ಎಲ್ಲವೂ ಕನ್ಸಿಡರ್ ಮಾಡ್ತಾರೆ ಹಾಗಾದ್ರೆ. ಹೌದು, ಕಾನೂನು ಚೌಕಟ್ಟಲ್ಲಿ ಅವೆಲ್ಲ ನೋಡಿದಾಗ ಎಸ್ ಸರ್, ಅಲ್ವಾ, ನಾವೆಲ್ಲ ನಮಗೂ ಸಂಕಟ ಆಗುತ್ತೆ, ಆಗಬಾರ್ದು ಅಲ್ವಾ. ನಾವು ಕೂಡ ಏನು ಪೊಲೀಸರು ಆ ಸಂದರ್ಭದಲ್ಲಿ ಬಿಟ್ಬಿಡ್ಬೇಕು ಈಗ ಹೇಳ್ತೀರಿ. ಅದೇ ಪೊಲೀಸರು ಅಲ್ಲಿ ನಿಂತು ಸುರಕ್ಷಿತವಾಗಿದ್ದು ಮುಂದೆ ಹೋಗಿ ಏನಾದರೂ ಆಗೋಗಿತ್ತು ಅಂದರೆ ಅಯ್ಯೋ ಪುಣ್ಯಾತ್ಮರು ಅಲ್ಲೇ ತಡೆದು ನಿಲ್ಸಿದ್ರೆ ನಾನು ಜೀವ ಉಳ್ಕೊಳ್ತಾ ಇತ್ತಂತ ಅನ್ನೋ ಒಂದು ಬಂದಿದ್ರೆ ಏನು ಮಾಡ್ತೀರಿ? ಎಸ್ ಸರ್, ವ್ಯಾಲಿಡ್ ಪಾಯಿಂಟ್ ನಿಜಕ್ಕೂ ಕೂಡ ಸರ್. ಈಗ ನಾವು ಈ ಸಂದರ್ಭಕ್ಕೆ ಹೀಗೆ ಹೇಳ್ತೀವಿ, ನಾನು ಇದೆಲ್ಲ ಇನ್ನು ಯಾವುದೇ ಇದಕ್ಕೆ ಎಸ್ ಹಾಗಾದಾಗ ಏನು ಮಾಡ್ತೀರಿ? ಒಂದು ಎಕ್ಸಾಂಪಲ್ಲು ನಾನು ಹೇಳ್ತೀನಿ. ಒಂದು ದಿವಸ ನಾನು ರಸ್ತೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮೈಸೂರಲ್ಲಿ 3 ಜನ ಎಲ್ಲ ಮೈನರ್ಸು 16-17 ಇಯರ್ಸ್ ಏಜು ಟ್ರಿಬಲ್ ರೈಡಿಂಗ್ ಬಂದಿದ್ದಾರೆ. ಅವ್ರು ಯಾರು ಅವ್ರ ಅಣ್ಣೊಂದು ಲೈಸೆನ್ಸ್ ಕಾಪಿ ಕೊಟ್ಬಿಟ್ಟು ಯಾವುದೋ ಒಂದು ಇದು ಬರ್ತದೆ ಟೂ ವೀಲರ್ದು ಬೈಕ್ ಟ್ಯಾಕ್ಸಿನ ತೆಗೆದುಕೊಂಡಿದ್ದಾರೆ. ಓಕೆ. ಲೈಸೆನ್ಸ್ ಕೊಟ್ಟಿರೋದು ಅವ್ರ ಅಣ್ಣೊಂದು ಯಾವುದೋ ಒಂದು ಫೇಕ್ ಕೊಟ್ಟಿದ್ದಾರೆ. ಈ ಮಕ್ಕಳು 3 ಜನ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಅಬ್ಸರ್ವ್ ಮಾಡಿದ್ರು, ನಾವು ಕೂಡ ಅಬ್ಸರ್ವ್ ಮಾಡ್ದೋ. ಅಲ್ಲಿ ಬುದ್ಧಿವಂತಿಕೆ ವಹಿಸ್ತು. ನಾವು ಇವ್ರನ್ನೇನಾದ್ರೂ ನಿಲ್ಸಕ್ಕೆ ಹೋದ್ರೆ ಖಂಡಿತ ಅನಾಹುತ ಮಾಡ್ಕೋತಾವೆ ಮಕ್ಕಳು ಅಂತ ನನಗೆ ಇದಾಯಿತು. 6 ಸೆನ್ಸ್ದಲ್ಲಿ ನನಗೆ ಅರ್ಥ ಆಯಿತು. ನಾನು ಅವ್ರನ್ನ ಟಚ್ ಮಾಡಲಿಲ್ಲ. ಅವನೇನು ಮಾಡ್ದ, ಗಾಡಿ ತಿರುಗಿಸ್ಕೊಂಡು ಅಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ದು ಆ ಕಡೆಗೆ ಇದೆ, ಮಿಲ್ಕ್ ಕಾಲೋನಿ ಕಡೆ ಹೋಗುತ್ತೆ. ಸಾರ್ ಅಲ್ಲಿದ್ದಾರೆ, ಅವ್ರ ಜೀಪಲ್ಲಿದೆ, ನಾನು ಈ ಕಡೆ ಹೋಗ್ಬೋದು ಅಂತ ಅವನು ಹೋಗ್ಬೋದು. ಎಸ್ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ರಾಜಣ್ಣ ಸರ್ ಕೂಡ. ಕೆಲವೊಂದಿಷ್ಟು ಜನ ಯಾವ ರೀತಿಯಾಗಿ ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾರೆ ಎನ್ನುವಂಥ ವಿಚಾರಕ್ಕಾಗಿ ಮುಂದಿನ ಹಂತದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಮಾಹಿತಿಯನ್ನು ಕೊಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಚಿಕ್ಕ ಬ್ರೇಕ್. ಅಕ್ಷರ ರೂಪದಲ್ಲಿ ಶಿವಣ್ಣನ ಜೀವನ ಚರಿತ್ರೆ ಅಮೆರಿಕಾದಲ್ಲಿ ರಿಲೀಸ್ ಆಗಲಿದೆ ಬಯೋಗ್ರಫಿ. ಆಸ್ತಿ ವಿಚಾರದಲ್ಲಿ ತಂದೆಯನ್ನೇ ಹಿಂದಿಕ್ಕುತ್ತಾರ ರಾಮ್ ಚರಣ್. ಇಂಡಿಯಾ ಮಟ್ಟದಲ್ಲಿ ತೆರೆಗೆ ಬರಲಿದೆ ಸಹ್ಯಾದ್ರಿ. ಇದು RR ರೋಹಿತ್ ಚಿತ್ರ. ನೀ ಮೆಟ್ಟುವ ನೆಲಾದೆ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಚಿತ್ರಮಂಜರಿ ವೀಕ್ಷಿಸಿ. ಇದು ಸಂಜೆ 7:28ಕ್ಕೆ. ಮಮ್ಮಿ ಸೇಸ್ ನೋ ಮೊಟ್ಟೆ ಇನ್ ಸಮರ್. ಮೊಟ್ಟೆ ಅಂತೂ ಪ್ರತಿ ಸೀಸನ್ ಅಲ್ಲೂ ಸೂಪರ್ ಸ್ಟಾರ್. ಇದು ಚಳಿ ಇರ್ಲಿ ಸೆಖೆ ಇರ್ಲಿ, ಸಂಡೇ ಇರ್ಲಿ ಮಂಡೇ ಇರ್ಲಿ, ದಿನ ಮೊಟ್ಟೆ ಇರಲಿ. ಪೀಣ್ಯದ ಸುರಾನೋ ಕಾಲೇಜಿನಲ್ಲಿ 2025-26ನೇ ಸಾಲಿನ ಬಿಕಾಂ, BCA, BBA, BSc ಮತ್ತು PUCಗೆ ಅಡ್ಮಿಷನ್ ಓಪನ್ ಆಗಿದೆ. ಅತ್ಯುತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ 5ರಿಂದ 25,000 ಸ್ಕಾಲರ್ಶಿಪ್ ಸೌಲಭ್ಯವಿದೆ. ಅಲ್ಲದೆ SC, ST ಕ್ಯಾಟಗರಿ ಮತ್ತು ಸಿಂಗಲ್ ಪೇರೆಂಟ್ಸ್ಗೂ ಸ್ಕಾಲರ್ಶಿಪ್ ಸೌಲಭ್ಯವಿದೆ. ಕರ್ನಾಟಕದ ಯಾವುದೇ ಭಾಗದ ವಿದ್ಯಾರ್ಥಿಗೂ PG ಕೂಡ ಲಭ್ಯವಿದೆ. ಅಡ್ಮಿಷನ್ಗಾಗಿ ಇಂದೇ ಪೀಣ್ಯ ಸುರಾನೋ ಕಾಲೇಜ್ಗೆ ವಿಸಿಟ್ ಮಾಡಿ. ಕನ್ನಡ ನ್ಯೂಸ್. ಜನಪ್ರಿಯ ಜ್ಯೋತಿಷ್ಯ ಕಾರ್ಯಕ್ರಮಗಳ ಯಶಸ್ವಿ ನಿರ್ವಹಣೆ ಸಾರಥ್ಯದ ನಂತರ ಇದೀಗ ಮತ್ತೊಮ್ಮೆ 8ನೇ ಜ್ಯೋತಿಷ್ಯ ಕಾರ್ಯಕ್ರಮದ ರೂವಾರಿಯಾಗಿ ಕರ್ನಾಟಕ ಜ್ಯೋತಿಷ್ಯ ಮಾರ್ತಾಂಡ ವೇದ ಬ್ರಹ್ಮಶ್ರೀ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ. ಆಸ್ಟ್ರೋ ಪೂಜಾ ಸಂಸ್ಥೆಯ ಆಧ್ಯಾತ್ಮಿಕ ಸಲಹೆಗಾರ ಹಾಗೂ ಮಾರ್ಗದರ್ಶಿಯಾಗಿ 7 ಕೋಟಿ ಕನ್ನಡಿಗರ ಮನೆ ಮನೆಗಳಲ್ಲಿ ಮತ್ತೊಮ್ಮೆ ಬರಲಿದ್ದಾರೆ. ಆಸ್ಟ್ರೋ ಪೂಜಾ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ. ವೀಕ್ಷಿಸಿ ಪ್ರತಿದಿನ ಬೆಳಗ್ಗೆ 7:30ಕ್ಕೆ. ಸಂಚಾರಿ ನಿಯಮಗಳ ವಿಚಾರವಾಗಿ ತಜ್ಞರು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಯಾವೆಲ್ಲ ರೂಲ್ಸ್ಗಳಿವೆ ಅದನ್ನು ಸಾರ್ವಜನಿಕರು ಸರಿಯಾಗಿ ಫಾಲೋ ಮಾಡ್ತಾ ಇದ್ದಾರ, ಇತ್ತ ಸಂಚಾರಿ ಪೊಲೀಸರ ಕೆಲಸ ಏನು ಆ ವಿಚಾರವಾಗೂ ಕೂಡ ನಾವು ಮಾತನಾಡ್ತಾ ಇದ್ವಿ. ಶ್ರೀಹರಿ ಸರ್ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ, ಅವರಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಪಡಿಬೇಕು. ಸರ್, ಬೆಂಗಳೂರಿಗೆ ಟ್ರಾಫಿಕ್ ಸಿಟಿ ಎನ್ನುವಂಥ ಕಳಂಕ ಇದೆ. ಈ ಕಳಂಕ ಬರೋ ಕಾರಣ ಯಾರು ಸರ್? ಒಂದೇ ವಾಹನ ಓಡಿಸುವಂಥ ಜನರ, ಸಂಚಾರಿ ಪೊಲೀಸರ, ಇಲ್ಲ ರಸ್ತೆಗಳ ಸರ್?
ಫಸ್ಟ್ ಆಫ್ ಆಲ್ ಇಷ್ಟು ಜಾಗಕ್ಕೆ ಇಷ್ಟು ಪರ್ಸೆಂಟ್ ವೆಹಿಕಲ್ ಇರುತ್ತೆ ಅಂತ ಇರುತ್ತೆ. ಓಕೆ ಓಕೆ. ಅದು ರೂಲ್ಸ್ ಅಲ್ಲ, ಬಟ್ ಆದಷ್ಟು ಇದನ್ನ ಒಂಥರ ಫಿಂಗರ್ ಇದರಲ್ಲಿ ಇರುತ್ತೆ. ಸೊ ಅದನ್ನ ಓವರ್ ಇದಾಗಿದೆ ಈಗ. 1.5 ಕೋಟಿ ವಾಹನ ಇದ್ರೆ ಬೆಂಗಳೂರಿನಲ್ಲಿ 1.5 ಕೋಟಿ ಜನಸಂಖ್ಯೆ ಇದೆ, 1.5 ಕೋಟಿ ವಾಹನ ಇದೆ. ಅಂದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ವೆಹಿಕಲ್ ಇದ್ದಂಗೆ ಆವರೇಜ್ ಅಲ್ಲಿ. ಇದು ಎಷ್ಟು ಮಟ್ಟಿಗೆ ಸರಿ ಇದು? ಖಂಡಿತ. ಎರಡನೇದು, ನಾವು ಏನು ಹೇಳ್ತೀವಿ 10 ದಿನಕ್ಕೆ ಲೈಸೆನ್ಸ್ ಕೊಡ್ತೀವಿ ನಾವು, ತುಂಬಾ ತಪ್ಪದು. ಓಕೆ. ನಾನು ಇಂಜಿನಿಯರ್ ಆಗ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತೀವಿ ನಾವು. ಅಟ್ಲೀಸ್ಟ್ BA ಮಾಡಿರ್ಬೇಕು, 5 ವರ್ಷ ಓದಿ. ಹೌದು. BA ಆಗಿ ನೀವು ಒಳ್ಳೆ ಕೆಲಸ ಸಿಗಲಿಂದ್ರೆ MTech ಮಾಡಿರ್ತೀವಿ, ಇಲ್ಲ PhD ಮಾಡಿರ್ಬೇಕು ನಾವು. ಅಂದರೆ ಸುಮಾರು 15 ವರ್ಷದ ತನಕ ಓದಿರ್ತೀವಿ ನಾವು. ಓಕೆ. ಬರೀ ಇದು ರಸ್ತೆಗಳಲ್ಲಿ ಯಾವ್ದು ವೆಹಿಕಲ್ ತಗೊಂಡು 10 ದಿನ ಟ್ರೈನಿಂಗ್ ಕೊಟ್ಟರೆ RTOಗಳಲ್ಲಿ, ಡೋಂಟ್ ಮಿಸ್ಟೇಕ್ ಮೀ ಸರ್, 10 ದಿನ ಕೊಟ್ಟರೆ ಅದು ಯಾವ ಥರ ಇದಕ್ಕೆ ಸರಿಯಾಗತ್ತೆ ಹೇಳಿ? ಕ್ಯಾನ್ ಐ ಗಿವ್ ಎ ಲೈಸೆನ್ಸ್ ಟು ಕಿಲ್ ಆರ್ ಲೈಸೆನ್ಸ್ ಟು ಡ್ರೈವ್ ಫಾರ್ 10 days ಟೈಮ್ನಲ್ಲಿ ಡ್ಯೂರೇಷನ್? ಅದು ಸಾಲದು ನಮಗೆ. ಇದಕ್ಕೆ ಉತ್ತರ ಕೇಳಬೇಕು ನೀವು ನನ್ನ ಆಮೇಲೆ. ಖಂಡಿತ ಸರ್. ಈಗಲೇ ಹೇಳ್ಬಿಡಿ, ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅದನ್ನ. ಸಾರ್ ಹೇಳಿದ್ರು ಸಾರ್ವಜನಿಕರಿಗೆ ಏನಂದರೆ ಇದು ಮೋಟರ್ ವೆಹಿಕಲ್ ಆಕ್ಟ್ ಇಟ್ ಇಸ್ ಥ್ರೂಔಟ್ ಇಂಡಿಯಾ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. RTO ಅಂದರೆ RTO ಅನ್ನೋರು ಕಾನೂನು ಮಾಡಿಬಿಟ್ಟಿದ್ದಾರೆ ಅಂತ. ಮೋಟರ್ ವೆಹಿಕಲ್ ಆಕ್ಟ್ ಇಸ್ ಅಪ್ಲಿಕಬಲ್ ಟು ಆಲ್ ಓವರ್ ಇಂಡಿಯಾ. ಈ ಕಾನೂನು ಮಾಡಿರ್ತಕ್ಕಂಥವ್ರು ನಮ್ಮ ಸಂಸತ್ತದಲ್ಲಿ ಕೂತ್ಕೊಂಡಿರೋರು ಮಾಡಿರೋದು. RTO ಅನ್ನೋರು ಯಾರು ಟ್ರೈನಿಂಗ್ ಕೊಡಲ್ಲ, ವಿ ವಿಲ್ ಟೆಸ್ಟ್. ಬಟ್ ಟ್ರೈನಿಂಗ್ ಕೊಟ್ಟಿರ್ತಕ್ಕಂಥ ಒಂದು ಸಾರ್ ಹೇಳ್ದಂಗೆ ಆ ಪೀರಿಯಡ್ಡು, ಆ ಸಿಲೆಬಸ್ ಏನಿದೆಯಲ್ಲ, ತುಂಬ 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 ಸರಳ. 10 ದಿವಸದಲ್ಲಿ ನಾವು ಕಲಿಯೋದಂತೆಲ್ಲ ಅಷ್ಟು ನಾವು ಎಕ್ಸ್ಪರ್ಟ್ ಆಗೋಲ್ಲ. ಇದಕ್ಕೆ ಕಾಂಟ್ರಡಿಕ್ಟರಿ ನಾನು ಇನ್ನೊಂದು ವಿಚಾರವನ್ನು ಹೇಳ್ತೀನಿ. ಲೈಸೆನ್ಸ್ ತಗೊಂಡ್ರೆ ಕೆಲವೇ ದಿನಗಳಲ್ಲಿ ಅಪಘಾತ ಮಾಡಿರ್ತಕ್ಕಂಥವ್ರ ಸಂಖ್ಯೆ ತುಂಬ ತುಂಬ ಕಡಿಮೆ. ಓಕೆ. ಬಹಳ ಈ ಸೀರಿಯಸ್ ಆಕ್ಸಿಡೆಂಟು, ಡೆತ್ ಆ್ಯಂಡ್ ಹೈ ಇಂಟೆನ್ಸಿಟಿ ಇಂಜುರಿ ಆಗಿರ್ತಕ್ಕಂಥ ಆಕ್ಸಿಡೆಂಟ್ಗಳನ್ನ ಮಾಡಿರೋರು ಎಲ್ಲರೂ ಕೂಡ ಅನುಭವಿ ಚಾಲಕರೇನೆ. ಇದ್ರ ಬಗ್ಗೆ ಸ್ಟಡಿ ಮಾಡಬೇಕಾಗುತ್ತೆ ನಾವು. ಯಾಕೆಂದರೆ ಇದನ್ನು ನಮ್ಮ ಅನುಭವದ ಮೇಲೆ ಹೇಳೋದು ಬೇರೆ, ಅನುಭವದ ಮೇಲೆ ಹೇಳೋದು ಬೇಡ. ನಾವು ಡಾಟಾ ಕಲೆಕ್ಷನ್ ಮಾಡುವಾಗ ಇದು ಒಂದು ಪ್ಯಾರಾಮೀಟರ್ ಸೇರಿಸಿದ್ರೆ ಇವನ್ ಲೈಸೆನ್ಸ್ ಇಶ್ಯೂ ಆಗಿ ಎಷ್ಟು ವರ್ಷ ಆಗಿತ್ತು, ಅಪಘಾತ ಆದಂತ ಅದು ಒಂದು ಕಾಲಮ್ ಮಾಡ್ಕೊಂಡ್ರೆ ವಿ ಕ್ಯಾನ್ ಪುಟ್ ಇಟ್ ಫಾರ್ ಇದು ರಿಸರ್ಚ್ಗೆ ನಾವು ಅದನ್ನು ಮೇಲೆ ಮಾಡಿದ್ದೀನಿ ರಿಸರ್ಚ್ ನಾನು IIT-ನಲ್ಲಿ. ಸೊ ಇದರ ಪ್ರಕಾರ ಇದೊಂದು ಪ್ಯಾರಾಮೀಟರ್ ಎಲ್ಲ ಪ್ಯಾರಾಮೀಟರ್ ಲಿಸ್ಟ್ ಮಾಡಿದ್ದೀವಿ. ಮೆಷರಬಲ್ ಪ್ಯಾರಾಮೀಟರ್ ಎಷ್ಟು, ಆಮೇಲೆ ಡಿಫ್ರೆನ್ಸ್ ಆಗ್ತಾರೆ, ಕೆಲವು ಸಲ ಚೇಂಜ್ ಆಗ್ತಾ ಇರುತ್ತೆ, ಆ ಥರದ್ದು ಎಷ್ಟಿದೆ, ಡ್ರೈವರ್ ಸಂಬಂಧಪಟ್ಟಿದ್ದು ಎಷ್ಟು ಡ್ರೈವರ್ಗೆ, ನೆಕ್ಸ್ಟು ರೋಡ್ಗೆ ಸಂಬಂಧಪಟ್ಟಿದ್ದು ಎಷ್ಟು, ಮುಂದೊಂದು ನಮ್ಮ ಎನ್ವೈರ್ಮೆಂಟ್ ಅಂತೀವಿ ನಾವು, ಅದರದ್ದೆಷ್ಟು. ಆಮೇಲೆ ಈ ಸಂಚಾರಿನ ವಿಭಾಗ ರಸ್ತೆ ಸುರಕ್ಷತೆ ಅಂತ ಬಂದಾಗ ನಾವು ಯಾವಾಗ್ಲೂ ಗಾಡಿ ಓಡಿಸೋರ ಬಗ್ಗೆನೇ ಹೆಚ್ಚಿಗೆ ನಾವು ಗಮನ ಹರಿಸ್ತೀವಿ. ಅವ್ರಿಗೆ ಸಂಬಂಧಪಟ್ಟಿದ್ದು ಮಾತ್ರ, ಬೇರೆ ಇನ್ಯಾರಿಗೂ ಸಂಬಂಧಪಟ್ಟಿದ್ದಲ್ಲ. ಕಂಪ್ಲೀಟ್ ದಿಸ್ ಸಬ್ಜೆಕ್ಟ್ ಈಸ್ ಅಪ್ಲಿಕಬಲ್ ಟು ಈಚ್ ಅಂಡ್ ಎವ್ರಿ ಸಿಟಿಸನ್. ಭಿಕ್ಷುಕನಿಂದ ಹಿಡಿದು, ಪಾದಾಚಾರಿಯಿಂದ ಹಿಡಿದು, ನಾವು ಸಾಕಿರೋ ನಾಯಿಯಿಂದ ಹಿಡಿದು, ನಾವು ಮಾಡ್ತಕ್ಕಂಥ ವ್ಯಾಪಾರದಿಂದ ಹಿಡಿದು, ಇವೆಲ್ಲವುಗಳ ಒಂದು ಪ್ರಭಾವ ನಮ್ಮ ಸಂಚಾರಿ ವ್ಯವಸ್ಥೆ ಮೇಲೆ ಬೀರುತ್ತೆ. ಆದರೆ ಅದರ ಪ್ರಮಾಣ ಬೇರೆ ಬೇರೆ ಇರುತ್ತೆ. ನೆಕ್ಸ್ಟ್ ಅಪರಾಧಿಗಳಿಗಾಗಲಿ ಅಥವಾ ಅಪರಾಧಿ ಕೂಗಬಾರ್ದು ನಾವು. ಅದು ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸಬೇಕಾದ್ರೆ ಅವ್ರ ಮೇಲೆ ಏನೇ ಆಕ್ಷನ್ ತಗೊಂಡಿದ್ದೀವಿ, ವೆದರ್ ಕ್ಯಾನ್ಸಲೇಷನ್ ಆಫ್ ಲೈಸೆನ್ಸ್ ಮಾಡ್ತೀವ ನಾವು, ಯಾರ್ದಾಗಿದೆ ಲೈಸೆನ್ಸ್ ಕ್ಯಾನ್ಸಲ್, ಆದ್ರೆ ಎರಡನೇದು ಏಜ್ ಗ್ರೂಪು. ಅಪ್ಪನೇ ಕೂತ್ಕೊಂಡು ಮಗನ್ನ ಕಲಿಸ್ತಾ ಇರ್ತಾನೆ ಮುಂದೆ ಕೂತ್ಕೊಂಡು. ಅಪ್ಪನಿಗೂ ಒಂದು ಕೇಸ್ ಹಾಕ್ಬೇಕು, ಮಗನಿಗೂ ಒಂದು ಕೇಸ್ ಹಾಕ್ಬೇಕು. ಅವನು ಅಂಡರ್ ಏಜ್, ಅವನು ಅಪ್ಪ ಎನ್ಕರೇಜ್ ಮಾಡ್ತಾ ಇದ್ದಾನೆ ಕೂತ್ಕೊಂಡು ಕಲಿಸ್ತಾ ಇರೋದು, ಇಬ್ರಿಗೂ ಕೇಸ್ ಹಾಕ್ಬಿಟ್ಟು ಅಪ್ಪನ ಲೈಸೆನ್ಸು ಕ್ಯಾನ್ಸಲ್ ಮಾಡ್ಬೇಕು. ಅವಾಗ ಸ್ವಲ್ಪ ಹಿಡಿತದಲ್ಲಿ ಬರುತ್ತೆ. ಏನಾಗುತ್ತೆ, ನಮ್ಮಲ್ಲಿ ಕಾನೂನು ಇದೆ ಕೆಲವು ಕಡೆ, ನಮ್ಮ ಇಂಡಿಯಾದಲ್ಲಿ ಎಷ್ಟು ಕಾನೂನು ಎಲ್ಲೂ ಇಲ್ಲ, ಪ್ರಪಂಚದಲ್ಲೂ ಎಲ್ಲೂ ಇಲ್ಲ. ಅದಷ್ಟು ಕಾನೂನು ಜಾಸ್ತಿ ಆಗಿರೋದಂತ ವೈಲೇಷನ್ ಜಾಸ್ತಿ ಆಗ್ತಾ ಇದೆ. ಕಾನೂನು ಯಾವಾಗ ಕಮ್ಮಿ ಇದ್ರೆ ಈ ಹಿಡಿತ ಮಾಡ್ಕೋಬಹುದು ನಾವು. ಈಗ ಒಂದು ವೆಹಿಕಲ್ ತಗೊಂಡ ತಕ್ಷಣ ನಾವು 12 ದಿನ ಆಗಲಿ 10 ದಿನ ಆಗಲಿ ಹೋಗಿ RTOಗೆ ಬಂದು ಲೈಸೆನ್ಸ್ ಕೊಟ್ಟು ತಗೊಂಡ್ಬಿಟ್ರೆ ಐ ಗಾಟ್ ಎ ಲೈಸೆನ್ಸ್ ಟು ಕಿಲ್ ಪೀಪಲ್. ನಾವು ಬೇರೆ ಯಾವುದೇ, ನಾನು ಯಾಕೆ BA ಓದಬೇಕು, BE ಮಾಡಬೇಕು, BCom ಓದಬೇಕು ಅಂತ ಯಾಕೆ? ಒಂದು ಕೆಲಸ ಸಿಗಬೇಕಾದ್ರೆ ಮಿನಿಮಮ್ ರಿಕ್ವೈರ್ಮೆಂಟ್ ಅಂತ ಇರುತ್ತೆ. ಡ್ರೈವಿಂಗ್ಗೆ ಸಾಕಷ್ಟು ಬೇರೆ ಬೇರೆ ರಸ್ತೆಗಳು ಚೇಂಜ್ ಆಗ್ತಾ ಇರುತ್ತೆ, ಆಮೇಲೆ ಬೇರೆ ಬೇರೆ ಎನ್ವೈರ್ಮೆಂಟ್ ಚೇಂಜ್ ಆಗ್ತಾ ಇರುತ್ತೆ, ಬೇರೆ ಬೇರೆ ಕಂಡೀಷನ್ ಇರುತ್ತೆ, ಡ್ರೈವರ್ಸ್ಗಳು ಬೇರೆ ಬೇರೆ ಆಗ್ತಾ ಇರ್ತಾರೆ, ಅವ್ರ ಹ್ಯಾಬಿಟ್ ಬೇರೆ ಬೇರೆ ಇರುತ್ತೆ. ಅದೆಲ್ಲ ತಗೊಳ್ಳೋದು ಎಲ್ಲಿ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ನಮಗೆ. ಸೊ ಇದ್ರ ಕಡೆ ಗಮನ ಹರಿಸಿ ನಾವು ಆದಷ್ಟು ಡ್ರೈವಿಂಗ್ ಇದನ್ನ ಒಂದು ಎಕ್ಸಾಮ್ ಥರ ನಾವು ಈಗಾರ
ಎಕ್ಸಾಮ್ ಅಲ್ಲ ಅದು. ಈಗಿರೋ ಎಕ್ಸಾಮು ಒಂದು 10 ದಿನ ಡ್ರೈವಿಂಗ್ ಸ್ಕೂಲ್ಗೆ ಹೋಗ್ಬಿಟ್ರೆ ಗ್ಯಾರಂಟಿ. ಆ ಥರ ಲೈಸೆನ್ಸ್ ಕೊಡಬಾರ್ದು ನಾವು. ಡ್ರೈವಿಂಗ್ ಸ್ಕೂಲು ಇಸ್ ಓನ್ಲಿ ಎ ಟ್ರೈನಿಂಗ್ ಸೆಂಟರ್. ಎರಡನೇದು ಸ್ಟ್ರಿಕ್ಟ್ ಮಾಡಿ ಆದಷ್ಟು ಅವ್ನಿಗೆ ಎಲ್ಲ ಪರಿಸರದಲ್ಲೂ ಟ್ರೈನಿಂಗ್ ಕೊಡ್ಬೇಕು. ಅವನಿಗೆ ವೆದರ್ ಅವನು ಕೇಪಬಲ್ ಆಗಿದೆಯಾ, ಅವನಿಗೆ ಸರಿಯಾಗಿ ಓಡಿಸ್ತಾನ, ಅವನು ಅಪಘಾತ ಯಾವ ಥರ ಕಂಟ್ರೋಲ್ ಮಾಡ್ತಾನೆ, ಯಾವ ಸ್ಪೀಡಲ್ಲಿ ಓಡಿಸ್ತಾನೆ. ಕೆಲವರು ವೆಹಿಕಲ್ನು ಒಂಥರ ಅಂತ ಮಾಡ್ತಾರೆ ಕೆಲವು ವಯಸ್ಸಿನಲ್ಲಿ. ಅವ್ರಿಗೆ ಯಾಕೆ ಪನಿಷ್ಮೆಂಟ್ ಕೊಡ್ತಾ ಇಲ್ಲ ಇದರಲ್ಲಿ ಪೊಲೀಸ್ನವರು? ಅವ್ರ ಲೈಸೆನ್ಸ್ಗಳಿಗೆ ಯಾಕೆ ಏನು ಗೊತ್ತಾ, ಅಮೆರಿಕಲ್ಲಿ ನಾನು ಇದು ಬಂದಿದ್ದೀನಿ. ಸೊ ಅಲ್ಲಿ ಏನು ಮಾಡ್ತಾರೆ, ಲೈಸೆನ್ಸಾಗೆ ಇಂಪೌಂಡ್ ಮಾಡಿಬಿಡ್ತಾರೆ, ತಗೊಳಂಗೆ ಇಲ್ಲ, 10 ವರ್ಷ ಮುಟ್ಟಂಗಿಲ್ಲ ಅವನು. ಅಷ್ಟು ಸ್ಟ್ರಿಕ್ಟ್ ಆಗಿದ್ದ ಮೇಲೆ ಈ ಅಪರಾಧಗಳು ಕಮ್ಮಿ ಆಗ್ತಾ ಇರ್ತದೆ ಅಲ್ಲಿ. ಇವನ್ ರಾತ್ರಿನೂ ಭಾಳ ಪೊಲೀಸ್ನವ್ರು ಕಂಡ್ರೆ ಭಾಳ ಹೆದರಿಕೆ ಇರುತ್ತೆ. ಇಲ್ಲ ಯಾರು ಇರಲ್ಲ ಅಲ್ಲಿ, ನಮ್ಮಗಳ ಥರ ಸರ್ಕಲಲ್ಲಿ 5-6 ಜನ ಇನ್ಸ್ಪೆಕ್ಟರ್ ಥರ ಯಾರೂ ಇರಲ್ಲ ಅಲ್ಲಿ. ಎಲ್ಲ ಫುಲ್ಲಿ ಆಟೋಮೇಷನ್ ಕಂಟ್ರೋಲ್ಡ್. ಸೊ ಆ ಥರ ಇದ್ರೆ ಅಲ್ಲಿ ಪಾಪ್ಯುಲೇಷನ್ನು ಕಮ್ಮಿ, ಜನಗಳಿಗೂ ಹೆದರಿಕೆ. ಅದರಿಂದ ಆ ಥರದ ಯಾವುದೋ ಸಿಸ್ಟಮ್ ಇಲ್ಲ ನಮ್ಮಲ್ಲಿ. ವೆಲ್ ಸರ್, ವೆಲ್ ಇದಕ್ಕೆ ಸಾರಿಗೆ ಸಂಬಂಧ ಹೇಳಿದ್ದಕ್ಕೆ ಸ್ವಲ್ಪ ನಾನೊಂದು ಉತ್ತರ ಕೊಡ್ತೇನೆ. ಲೈಸೆನ್ಸ್ಗೆ ಸಂಬಂಧಪಟ್ಟಂತೆ ಈಗ ನಾವೊಂದು ಡಿಗ್ರಿ ತಗೊಳ್ತೀವಿ, ನಮಗೆ ಡಿಗ್ರಿಗೆ ಸಂಬಂಧಪಟ್ಟಿದ್ದೇ ನಮಗೆ ಉದ್ಯೋಗ ಏನು ಸಿಗೋದಿಲ್ಲ. ಡಿಗ್ರಿ ಸರ್ಟಿಫಿಕೇಟ್ ಅವಾರ್ಡ್ ಮಾಡ್ತೀವಿ, ಇವ್ರಿಗೆ ಇಂಜಿನಿಯರಿಂಗು, ಇವ್ರಿಗೆ BA BSc BCom, ಇವ್ರು ಇಂಜಿನಿಯರಿಂಗ್ ಅಂತ ಕೊಡ್ತೀವಿ. ನಮ್ಮ ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸು ಇಟ್ಸ್ ಎ ಪ್ರಾವಿಷನಲ್ ಸರ್ಟಿಫಿಕೇಟ್, ಜಸ್ಟ್ ಅವಾರ್ಡ್. ಯು ಕ್ಯಾನ್ ಹ್ಯಾಂಡಲ್ ದಟ್ ಮಿಷಿನ್. ಮತ್ತು ನೀನು ಆ ಸಂದರ್ಭಕ್ಕೆ ಸಿಚುಯೇಷನ್ಗೆ ತಕ್ಕಂತೆ ನಿನ್ನ ಚಾಲನಾ ಕೌಶಲ್ಯಗಳನ್ನು ನೀನು ಹೆಚ್ಚಿಸ್ಕೋಬೇಕೇ ಹೊರತು ಆಗ ನೋಡೋದಾದರೆ ಯಾರಿಗೂ ಲೈಸೆನ್ಸ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ, ನಮ್ಮ ಕೊಡೋಕ್ಕೆ ಬರೋದಿಲ್ಲ. ಆಮೇಲೆ ಲೈಸೆನ್ಸ್ ಟೆಸ್ಟಿಗೆ ಬಂದಾಗ ಅವರ ಎಲ್ಲ ಹಾವಭಾವಗಳನ್ನು, ಅವರ ತಪ್ಪಿಗಳನ್ನೆಲ್ಲ ನಮಗೆ ತೋರಿಸೋದಿಲ್ಲ. ಅವೆಲ್ಲದೂ ತೋರಿಸೋದು ಹೊರಗಡೆ ಬಂದ ಮೇಲೆ. ಅದನ್ನು ನಾವೆಲ್ಲಾದರೂ ಒಂದು ಇದಕ್ಕೆ ಹೋಗ್ತೀವಿ, ಏನು ಒಂದು ಇಂಟರ್ವ್ಯೂಗೆ ಹೋದಾಗ ಅಲ್ಲಿ ನಮ್ಮ ಎಲ್ಲ ಕ್ಯಾರೆಕ್ಟರ್ಗಳನ್ನ ಅವರು ಸ್ಟಡಿ ಮಾಡೋಕ್ಕಾಗುತ್ತಾ? ನಾವು ಈಗ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಂಟರ್ವ್ಯೂಗೆ ಹೋಗ್ತೀವಿ, ನಾವು ಅವರು ಪ್ರಶ್ನೆಗಳಿಗೆ ಬೇಕಾದಂಥ ಅಷ್ಟೇ ಉತ್ತರ ಕೊಡ್ತೀವಿ, ಅದ್ರ ಮೇಲೆ ಅವ್ರಿಗೆ ಕೆಲಸನ ಕೊಡಬೇಕಾ ಬೇಡ ಅಂತ ತೀರ್ಮಾನ ಮಾಡ್ತಾರೆ. ಆದರೆ ಲೈಸೆನ್ಸ್, ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸ್ಗೆ ಕೊಡೋದು ಇಟ್ಸ್ ಎ ಪ್ರಾವಿಷನಲ್ ಸರ್ಟಿಫಿಕೇಟ್ ನಮ್ಮ ಇದ್ರ ಪ್ರಕಾರ. ಅದನ್ನೇ ಪರ್ಮನೆಂಟ್ ಡ್ರೈವಿಂಗ್ ಲೈಸೆನ್ಸ್ನೇ ಅಷ್ಟೇನೆ. ನೀವು ಅದನ್ನ ಮಷಿನ್ ಹ್ಯಾಂಡಲ್ ಮಾಡ್ತೀರಾ, ಆದರೆ ನೀವು ಬದುಕ್ತೀರಿ ಅಂತ ಸರ್ಟಿಫಿಕೇಟ್ ನೀವು ಯಾರನ್ನೂ ಅಪಘಾತ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಸರ್ಟಿಫೈ ಮಾಡೋಕೆ ಯಾರಿಗೂ ಯಾವ. ನನ್ನ ಹತ್ರ ಒಂದು ಮುಖ್ಯವಾದ ಪ್ರಶ್ನೆ ಇತ್ತು ಸರ್. ಈಗ ಬೆಂಗಳೂರನ್ನ ತಗೊಳ್ಳೋಣ ಅಥವಾ ಬೇರೆ ಯಾವುದೇ ನಗರಗಳನ್ನು ತಗೊಳ್ಳೋಣ, ಟ್ರಾಫಿಕ್ ಸಿಸ್ಟಮ್ಗಳು ಅಪ್ಡೇಟ್ ಆಗಿವೆ, ಟೆಕ್ನಾಲಜಿಗಳು ಬಂದಿವೆ, AI ಕ್ಯಾಮ್ರಾಗಳಿವೆ. AI ಕ್ಯಾಮ್ರಾಗಳಿರುತ್ತೆ, ಅದರಲ್ಲಿ ರಿಜಿಸ್ಟರ್ ಆಗುತ್ತೆ, ಫೈನ್ ಬೀಳುತ್ತೆ ಸರ್. ಆ ಫೈನ್ನ ನೋಟಿಸ್ ಮನೆ ಬಾಗಿಲಿಗೆ ತಲುಪುತ್ತೆ, ನಮ್ಮ ವೆಹಿಕಲ್ ರಿಜಿಸ್ಟ್ರೇಷನ್ ಅಡ್ರೆಸ್ಸಿಗೆ ಹೋಗುತ್ತೆ. ಫೈನ್ ಎಲ್ಲ ಕರೆಕ್ಟಾಗಿ ಕಲೆಕ್ಟ್ ಆಗ್ತಾ ಇದೆಯಾ ಹೇಗೆ ಸರ್? ನೀವು ಇದು ಒಂದು ಭಾಗ ಹೇಳಿದ್ರಿ, ಟೆಕ್ನಾಲಜಿನ ಇದನ್ನ ಎಫೆಕ್ಟಿವ್ ಆಗಿ ಉಪಯೋಗ ಆಗಬೇಕು, ಇದು ಮೇನ್ ಸ್ಟ್ರೀಮ್ ಆಯಿತು. ಬಟ್ ಇದನ್ನ ಬಿಟ್ಟು ವೈಲೇಟ್ ಮಾಡ್ತಕ್ಕಂಥವ್ರು ಸಾಕಷ್ಟು ಜನ ಇರ್ತಾರೆ. ನಾವು ಅಲ್ಲಿ ಆ ವಿಭಾಗಗಳಲ್ಲಿ ನಮ್ಮ ಈ ಮ್ಯಾನ್ ಪವರ್ನ ಅಲ್ಲಿ ಯೂಸ್ ಮಾಡಬೇಕು. ಈಗ ಆಲ್ರೆಡಿ ನಾವು ಟೆಕ್ನಾಲಜಿ ಎಲ್ಲಿದೆಯೋ ಅಲ್ಲಿ ನಿಮ್ಮ ಅವಶ್ಯಕತೆ ಇಲ್ಲ. ಎಲ್ಲಿ ಅದನ್ನ ಬಿಟ್ಟು ಬೇರೆ ಕಡೆ ವೈಲೇಟ್ ಮಾಡ್ತಾರಲ್ಲ ಅಂಥ ಕಡೆ ಮ್ಯಾನ್ ಪವರ್ನ ಯೂಸ್ ಮಾಡಿದ್ರೆ ಅಲ್ಲಿಗೆ ತಪ್ಪಿತಸ್ಥರು ಕಡಿಮೆ ಆಗ್ತಾರೆ. ವೈಲೇಟರ್ಸ್ನ ನಾವು ಕಡಿಮೆ ಸಿಬ್ಬಂದಿನಲ್ಲಿ ನಾವು ನಿಯಂತ್ರಣ ಮಾಡ್ಬೋದು. ಒಂದು ಕಡೆ ಟೆಕ್ನಾಲಜಿ ಮೇನ್ ಸ್ಟ್ರೀಮ್ ನೋಡ್ಕೊಳ್ಳುತ್ತೆ, ಬಟ್ ಇದನ್ನ ಬಿಟ್ಟು ಬೇರೆ ಎಲ್ಲೆಲ್ಲಿ ಯಾರ್ಯಾರು ಹೋಗಿ ವೈಲೇಟ್ ಮಾಡ್ತಾರೆ ಅದನ್ನ ನಾವು ಫಿಸಿಕಲ್ ಎನ್ಫೋರ್ಸ್ಮೆಂಟಲ್ಲಿ ಮಾಡಿದ್ರೆ ಎಫೆಕ್ಟಿವ್ ಆಗಿ ಇರ್ಬೋದು, ನಾವು ಸುಧಾರಿಸ್ಬೋದು. ಶ್ರೀಹರಿ ಸರ್, ಈಗ ಪೊಲೀಸರು ತಪಾಸಣೆ ಮಾಡ್ತಾ ಇದಾರಲ್ಲ ಸರ್, ಇದೆಲ್ಲ ಸರಿಯಾಗಿದೆಯಾ ಅಥವಾ ಅವ್ರು ಯಾವ ರೀತಿಯಾಗಿ ವರ್ತನೆ ಮಾಡಬೇಕು ಈ ವಿಚಾರವಾಗಿ ಹೇಳ್ತಾ ಹೋಗೋದಾದ್ರೆ ಸರ್? ಈಗ ಪೊಲೀಸ್ನವರು ಫಿಸಿಕಲ್ ಟೆಸ್ಟ್ ಮಾಡೋದಕ್ಕೆ ಪ್ರಾಬ್ಲಮ್ ಇಲ್ಲ, ಅವ್ರದ್ದು ಮಾಡ್ತಾ ಬೇಕಾರೆ ಫಿಸಿಕಲ್ ಟೆಸ್ಟ್. ಆದರೆ ಇಂಟೆಲಿಜೆಂಟ್ ಟೆಸ್ಟು, ಮೈಂಡ್ ಹೆಂಗಿರುತ್ತೆ ಅದು ಭಾಳ ಕಷ್ಟ ಮಾಡೋದು. ಅದನ್ನೆಲ್ಲ ಅಂದರೆ ಸೈಕಲಾಜಿಕಲಿ ಹ್ಯೂಮನ್ ಬಿಹೇವಿಯರ್ ಸೈನ್ಸ್ ಅಂತ ಇರುತ್ತೆ. ಇದೇನು ಅಟ್ಲೀಸ್ಟ್ ಜನಗಳಿಗೆ ಒಂದು ಹೆದರಿಕೆ ಮಾಡೋದಕ್ಕೆ ಅಥವಾ ಧೈರ್ಯ ಮೂಡಿಸೋಕ್ಕೋಸ್ಕರ ಈ ರೀತಿ ಟೆಸ್ಟ್ಗಳ ಅವಶ್ಯಕತೆ ಇರುತ್ತೆ. ನಾನು ನಿಮ್ಯಾನ್ಸ್ ಡಾಕ್ಟರ್ಗಳ ಜೊತೆ ವರ್ಕ್ ಮಾಡ್ತಾ ಇದ್ದೆ ಕೆಲವು ಸಾರಿ, ಟ್ರಾಫಿಕ್ ರಿಲೇಟೆಡ್ ಸಂಬಂಧ. ಡಾಕ್ಟರ್ ಗುರುರಾಜ್ ಅಂತ ಇದ್ರು, ಅವರು ಭಾಳ ಫೇಮಸ್ ಡಾಕ್ಟ್ರು. ಅವರು ಟ್ರಾಫಿಕ್ ಇದಕ್ಕೆ ಸಂಬಂಧಪಟ್ಟದವರು, ಆಕ್ಸಿಡೆಂಟ್ಗಳದೆಲ್ಲ ನೋಡ್ಕೊಳ್ಳೋಕ್ಕೆ, ಬ್ರೈನ್ ಇದಕ್ಕೆಲ್ಲ. ಅವ್ರ ಜೊತೆ ಸಾಕಷ್ಟು ವರ್ಕ್ ಮಾಡಿದ್ದೀವಿ, ಸಾಕಷ್ಟು ಪೇಪರ್ ಪಬ್ಲಿಷ್ ಮಾಡಿದ್ದೀವಿ. ಅವರು ಹೇಳೋದೇನು ಅಂದರೆ, ಜನಗಳಿಗೆ ಸೈಕಾಲಜಿ ಪೊಲೀಸ್ನವರು ಇರಬೇಕಾದ್ರೆ ಒಂದು ಸೈಕಾಲಜಿ ಅಂದರೆ ಡ್ಯುಯಲ್ ಸೈಕಾಲಜಿ ಅಂತ ಇರುತ್ತೆ. ಅಂದರೆ ಬಂದಾಗ ಯಾರು ಕಾಣಿಸಿದ್ರೆ ಫುಲ್ 10 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತೀನಿ ನಾನು, ಹೆಲ್ಮೆಟ್ಟು ಗಿಲ್ಮೆಟ್ ಅಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಚಿನ್ ಬೆಲ್ಟ್ ಹಾಕೊಂಡು ಎಲ್ಲ ಮಾಡ್ತೀವಿ ನಾವು. ಅಂದರೆ ಡ್ಯುಯಾಲಿಟಿ ಇರುತ್ತೆ ನಮ್ಮಲ್ಲಿ, ಅದು ಇರ್ಬೋದು. ಫಾರಿನ್ನಲ್ಲಿ ಹಂಗಿರಲ್ಲ, ಅವನೇ ಹೋಗಿ ಹಾಕೋತನ್ಬೇಕಾರೆ ಅಲ್ಲಿ, ಅಥವಾ ಕ್ಯಾಮ್ರಲ್ಲಿ ಮಾಡ್ತಾರೆ ಅದನ್ನು. ಅಂದರೆ ಸಾಕಷ್ಟು ಪರಿಶ್ರಮ ತಗೊಂಡು ಅವರು ಡೆವಲಪ್ ಮಾಡಿದ್ದಾರೆ ಇಲ್ಲಿ. ಇಲ್ಲಿ ಕೆಲವು ಸಾರಿ ಪೊಲೀಸ್ನವ್ರು ಹಿಡಿದ್ರು ಕೂಡ
ಅವ್ರು ಸುಸೂತ್ರವಾಗಿ ಈಚೆ ಬರೋ ಐಡಿಯಾಗಳು ಗೊತ್ತಿರುತ್ತೆ ಅವ್ರಿಗೆ. ಓಕೆ. ಎಲ್ಲೆಲ್ಲಿ ಫೋನ್ ಮಾಡಬೇಕು, ಯಾರ್ಯಾರು ಫೋನ್ ಮಾಡಬೇಕು ಎಲ್ಲ ಜೊತೆಗೆ ಇಲ್ಲಾಂದ್ರೆ ನಾವು ಹಣ ಕಟ್ಟಕ್ಕೂ ರೆಡಿ ಇದ್ದೀವಿ, ರೆಡಿ ಇದ್ದೀವಿ, ದುಡ್ಡು ಅಫೋರ್ಡಬಲ್ ಅಂತಾರೆ. ಬಟ್ ಇದೊಂದೇ ಕಾರಣಕ್ಕೆ ಜನ ಬಗ್ಗಲ್ಲ. ಎಸ್ ಎಸ್. ಸೊ ಇದಕ್ಕೆ ಯಾವ ರೀತಿಯಿಂದ ಲೈಸೆನ್ಸ್ ಇಂಪೌಂಡ್ ಮಾಡಿ ಮತ್ತೊಂದು 10 ವರ್ಷ ಲೈಸೆನ್ಸ್ ಕೊಡಲ್ಲ ಅಂತ ಹಾಕ್ಬೇಕು ಅದನ್ನು. ಓಕೆ ಸರ್, ಒಂದು ತಮ್ಮ ಇದೆಲ್ಲನೂ ಎಷ್ಟೋ ಜನ ಇವಾಗ ಕ್ರಿಮಿನಲ್ಸ್ ಇದ್ದಾರೆ. ಕಾನೂನಲ್ಲಿ ಅವಾಗ ಹೆಬಿಚುವಲ್ ಕ್ರಿಮಿನಲ್ಸು ಲೈಸೆನ್ಸ್ನ ಎಲ್ಲಾದ್ರೂ ಇಂಪೌಂಡ್ ಮಾಡಿ RTO ಕಳಿಸಿರೋದು ಒಂದು ಕೇಸು ನಾನೆಲ್ಲೂ ಕೇಳಿಲ್ಲ. ನಾನು ಎಷ್ಟೋ ಜನ ಪೊಲೀಸರಿಗೆ ಹೇಳಿದ್ದೀನಿ, ಇವ್ರದಿದೆ ಕ್ರಿಮಿನಲ್ಸ್ನ ಯಾಕೆ ಲೈಸೆನ್ಸ್ ಅವ್ರಿಗೆ ಅಲ್ಲಿಗೆ ಕ್ರೈಮ್ಗೆ ಒಂದು ಬಾಲ ಕಟ್ ಮಾಡ್ದಂಗೆ, ಒಂದು ಬಾಲ ಕಟ್ ಮಾಡ್ದಂಗೆ ಆಗುತ್ತೆ. ಇವು ಫಸ್ಟ್ ಈ ಕಾನ್ಫಿಸ್ಕೇಟ್ ಇಸ್ ಲೈಸೆನ್ಸ್ ಇಫ್ ಇಟ್ಸ್ ಹೆಬಿಚುವಲ್ ಕ್ರಿಮಿನಲ್. ಓಕೆ. ಕ್ಯಾನ್ಸಲ್ ಮಾಡಿ ಯಾವ್ದಾದ್ರು ಒಂದು ಕೇಸು ನಾನು ಎಲ್ಲೂ ಕೇಳಿಲ್ಲ. ಇದನ್ನ ಪೊಲೀಸರು ಸ್ವಲ್ಪ ಗಮನ, ಕ್ರೈಮ್ ರೇಟ್ಗೆ ಕ್ರೈಮ್ದು ಒಂದು ಬಲನ ಕಟ್ ಮಾಡಿದಂಗೆ ಗಾಡಿ ಯೂಸ್ ಮಾಡೋದಕ್ಕೆ ಒಂದು. ನೆಕ್ಸ್ಟು ಈ ಲೈಸೆನ್ಸ್ ನಮ್ಮಂಥವ್ರೆಲ್ಲ ಏನು ತಗೊಂಡಿದ್ದೀವಲ್ಲ, ನಮ್ಮನ್ನ ನಿಯಂತ್ರಣ ಮಾಡೋದಕ್ಕೆ ಏನು ಮಾಡಬೇಕು ಅಂದರೆ, ಫೈನ್ ಹಾಕಿದ್ರೆ ಅಷ್ಟೇ ಇವರೆಲ್ಲ ಫೈನ್ ಕಟ್ಟೋಷ್ಟು ಧೈರ್ಯ ಇದೆ. ಸಾರ್ ಹೇಳ್ದಂಗೆ ಇನ್ಫ್ಲೂಯೆನ್ಸು ಎಲ್ಲ ಥರದಲ್ಲೂ ಭ್ರಷ್ಟಾಚಾರ ಎಲ್ಲನೂ ಏನೋ ಮಾಡ್ಕೊಂಡು ಅವ್ರ ವ್ಯವಸ್ಥೆ ಮಾಡ್ಕೊಬಿಡ್ತಾರೆ. ಅಲ್ಲ, ಇದಕ್ಕೆ ತುಂಬ ಒಳ್ಳೆಯ ಐಡಿಯಾ ಅಂದರೆ, ಯಾರಾದರೂ ನಮ್ಮ ಶ್ರೀಹರಿ ಸರ್ ಅಂತವ್ರನ್ನ ಒಂದು ಝೋನಲ್ ವೈಸ್ದು ಒಂದು ಈ ಇನ್ಸ್ಟಿಟ್ಯೂಷನ್ ಮಾಡಬೇಕು. ಯಾರ್ಯಾರು ಅಫೆಂಡರ್ಸು ಫಸ್ಟ್ ಟೈಮ್ಸ್ ಮಾಡಿ ನಂಬರ್ ಆಫ್ ಟೈಮ್ಸ್ ಮಾಡಿರಲ್ಲ ಅವ್ರನ್ನೆಲ್ಲ ಒಂದು ದಿವಸ ಅವ್ರಿಗೆ ರಿಫ್ರೆಷರ್ ಕೋರ್ಸ್. ಓಕೆ. ಎಸ್ ಎಸ್. ಅವ್ರ ಕೋರ್ಸು ರಿಫ್ರೆಷಲ್ ಬಂದು ಸುಮ್ಮನೆ ಕೂತ್ಕೊಂಡ್ಬಿಡೋದಲ್ಲ, ದಂಡ ಬೇಡ. ಅವ್ರು ಬಂದು ಒಂದು ದಿವಸ 3 ಅವರ್ 4 ಅವರು ಕೊರೆತ ಕೇಳಿ ನಾವು ಹಾಕ್ತಕ್ಕಂಥ ಒಂದು ವಿಡಿಯೋ, ನಾವು ಕೊಡ್ತಕ್ಕಂಥ ಒಂದು ಪ್ರವಚನ ಎಲ್ಲ ಕೇಳೋದಿದೆಯಲ್ಲ, ದಟ್ ಇಸ್ ಆಲ್ಸೋ ಎ ಕೈಂಡ್ ಆಫ್ ಇದನ್ನ ಒಂದು ಅಟ್ಲೀಸ್ಟ್ ಸಿಟಿನಲ್ಲಿ ಬೆಂಗಳೂರಲ್ಲಿ ಪ್ರಾರಂಭ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ನಿಯಂತ್ರಣಕ್ಕೆ ಬರುತ್ತೆ. ನಿಜ ನಿಜ ನಿಜ. ಆಮೇಲೆ ಅಲ್ಲೂ ಶುರುವಾಗುತ್ತೆ, ಅಲ್ಲೂ ಪ್ರಾಮಾಣಿಕರು ಮಾಡಬೇಕು. ಇವತ್ತು ರಾಜಣ್ಣವ್ರು ಇದಾರೆ, ಹೋಗ್ಬಿಟ್ಟು ನಾನು ಅಟೆಂಡ್ ಮಾಡೀನಿ ಅಂತ ಬೇಕಾದ್ರೆ ಬರ್ಸ್ಕೊಂಡ್ಬಂದ್ಬಿಟ್ಟು ಅಲ್ಲೂ ಕೂಡ ಒಂದು ಪ್ರಾಮಾಣಿಕತೆ ಮೆರೆಯಂತ ಅಧಿಕಾರಿಗಳು ಒಂದು ಇನ್ಸ್ಟಿಟ್ಯೂಷನ್ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಏನು ಪ್ರಯೋಜನ ಆಗಲ್ಲ. ಎಸ್ ವೀಕ್ಷಕರೇ, ಗಮನಿಸ್ತಾ ಇದ್ರಿ, ಸಾಕಷ್ಟು ವಿಚಾರಗಳ ಕುರಿತು ನಾವಿಲ್ಲಿ ಚರ್ಚೆಯನ್ನು ಮಾಡಿದ್ವಿ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಪ್ರೊಫೆಸರ್ MN ಶ್ರೀಹರಿ ಅವರು, ಹಾಗೆಯೇ ನಿವೃತ್ತ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿರುವಂಥ ರಾಜಣ್ಣ, ಇಬ್ಬರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ಒಂದ್ ಕಡೆಯಲ್ಲಿ ಮಗುವಿನ ಸಾವಿಗೆ ಕಾರಣ ಹುಡುಕುವಂತ ಪ್ರಯತ್ನ ಆಗ್ತಾ ಇದೆ. ಅಲ್ಲಿ ಯಾರದ್ದು ತಪ್ಪಿರಬಹುದು? ಮಗುವಿನ ಪೋಷಕರು ತಪ್ಪು ಮಾಡಿದ್ರ, ಅಥವಾ ಟ್ರಾಫಿಕ್ ಪೊಲೀಸರು, ಸಂಚಾರಿ ಪೊಲೀಸರು ತಪ್ಪನ್ನ ಮಾಡಿದ್ರ? ಈ ಮಗುವಿನ ಸಾವಿಗೆ ಕಾರಣ ಹುಡುಕುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಆ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಆದ್ರೆ ನಿಜಕ್ಕೂ ಕೂಡ ಸಾರ್ವಜನಿಕರು ಕೂಡ ಒಂದಷ್ಟು ಸಾಮಾನ್ಯ ಜ್ಞಾನವನ್ನ ನೀವು ಡ್ರೈವ್ ಮಾಡುವಾಗ ಅಥವಾ ನೀವು ರೈಡ್ ಮಾಡುವಾಗ ತಲೆಯಲ್ಲಿ ಇಟ್ಕೊಳ್ಬೇಕು. ಅದರ ಹೊರತಾಗಿ ಸಂಚಾರಿ ಪೊಲೀಸರು ಕೂಡ ಜನರ ಜಾಗೃತಿ ಬಗ್ಗೆ ಒಂದ್ ಸ್ವಲ್ಪ ಕಾಳಜಿಯನ್ನು ವಹಿಸಿದ್ರೆ ಇಂಥ ಘಟನೆಗಳಿಗೆ ಕಡಿವಾಣ ಹಾಕಬಹುದು ಅಂತ ಹೇಳ್ತಾ ಇವತ್ತಿನ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯ ಬೇಸ್.